ಈಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ತದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೈಕ ಪದಂ ದೇವಂ ಸಿದ್ಧಾರೂಢಂ ಮಹಾಂಪತೆ. ನಾವು ಇವತ್ತಿನ ದಿವಸ ಅನುಭವ ಸಾರ ಅನ್ನುವಂಥ ಗ್ರಂಥದ ಸ್ವಲ್ಪ ಅಭ್ಯಾಸವನ್ನ ಮಾಡೋದು. ಇಲ್ಲಿ ಪುತ್ರ ಟೀಕಾ ಬರ್ದಿದ. ಆ ಟೀಕಾ ಮುನ್ನುಡಿ ಏನ್ ಬರ್ದಾರ ಅದನ್ನ ಓದ್ತೀನಿ. ಎಲ್ಲಿ ನಿಮ್ಗೆ ಡಿಫಿಕಲ್ಟ್ ಬರ್ತದ ಅಲ್ಲಿ ಒಂದ್ ಸ್ವಲ್ಪ ವಿವರಣೆ ಮಾಡಿ ಹೇಳ್ತೇನೆ. ಹೇಳ್ರಿ ಯಾರು? ಬಿಜಿ ಪಾಟೀಲ್ ಅವ್ರು ಓಪನ್ ಐತ್ರಿ ಮೀಟ್. ಮ್ಯೂಟ್ ಮಾಡ್ರಿ, ಎಲ್ಲರೂ ಮ್ಯೂಟ್ ಮಾಡ್ರಿ, ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ರಿ. ದಿವ್ಯಾನಂದ ಅವ್ರು ಓಪನ್ ಐತಿ. ಶ್ರೀ ಶಂಭುವೇ ಶಂಭುಲಿಂಗನ ಬೆಟ್ಟದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿ ನಾಮದಿಂದ ಅವತರಿಸಿ ಕರ್ನಾಟಕ ದೇಶದ ಮುಮುಕ್ಷುಗಳನ್ನು ಉದ್ಧರಿಸುವುದಕ್ಕಾಗಿ ಬಂದಿರುವೆನೆಂದು ಹೇಳಿದರೆ ಅತಿಶಯೋಕ್ತಿ ಆಗದು. ಯಾಕಂದರೆ ವೇದ ಆಗಮಗಳನ್ನು ಬಲ್ಲ ಸರ್ವಜ್ಞ ಮೂರ್ತಿಗಳೇ ಇವರು. ಯಾರು? ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಇವರು ಎದಕ್ಕೆ ಅವತರಿಸ್ಯಾರ ಅಂದ್ರೆ ಕರ್ನಾಟಕ ದೇಶ ಅಂದ್ರೆ ಕನ್ನಡದ ಮುಮುಕ್ಷುಗಳನ್ನು ಉದ್ಧರಿಸುವುದಕ್ಕಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗುವುದಿಲ್ಲ. ಇವರು ವೇದ ಆಗಮಗಳನ್ನ ಬಲ್ಲಂತ ಸರ್ವಜ್ಞ ಮೂರ್ತಿಗಳು. ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ನಿಜಗುಂಡ್ರ ಗ್ರಂಥಗಳು ಅಂದ್ರೆ ಪಂಚಮ ವೇದ. ನಮ್ಮ ಪಾಲಿಗೆ ಅವು ವೇದಗಳ ಸಮಾನ, ಕನ್ನಡದ ವೇದಗಳು. ಇವರು ಪರಮ ದಯಾಳುಗಳಾಗಿದ್ದರಿಂದ ಅವರು 6 ಗ್ರಂಥಗಳನ್ನು ರಚಿಸಿ ಕನ್ನಡದ ದೇಶದ ಮುಮುಕ್ಷುಗಳಿಗೆ ಉಪದೇಶವನ್ನು ಮಾಡಿದ್ದರಿಂದ ಮಹದುಪಕಾರವಾಗಿತ್ತ. ಇದರಿಂದ ಅನಿಮಿತ್ತ ಬಾಂಧವನೆಂದು ನುಡಿದಿದ್ದು ನಿಜವಾಗಿದೆ. ಅನಿಮಿತ್ಯ ಬಾಂಧವ, ನಿಮಿತ್ತಿಲ್ಲದ ಬಾಂಧವರು ಇವರು. ಯಾರು? ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಯಾರಿಗೆ? ಕನ್ನಡದ ಜನರಿಗೆ. ಆದ್ದರಿಂದ ಈ ಅನುಭವ ಸಾರ, ಈ ಗ್ರಂಥ ಬಹಳ ಶ್ರೇಷ್ಠವಾದ ಗ್ರಂಥ. ಈ ಪರಾತ್ಪರವಪ್ಪ ಚಿತ್ತು ತನ್ನಿರವೆಂದು ನಿಜವನರಿದ ನಿಜಗುಣ ಯೋಗಿ ಎಂದು ಹೇಳಿದ್ದರಿಂದ ತಮ್ಮ ಅದ್ವೈತ ಸ್ವಸ್ವರೂಪದ ದೃಢ ಪರೋಕ್ಷ ಜ್ಞಾನವನ್ನು ತಮ್ಮ ಮುಖದಿಂದಲೇ ನುಡಿದಿರುತ್ತಾರೆ. ಆದ್ದರಿಂದ ನಿಜಗುಣ ಶಿವಯೋಗಿಗಳ ನಿಶ್ಚಲ ಜ್ಞಾನ, ನಿಶ್ಚಯವಾದಂಥ ಜ್ಞಾನ ಬೇರೆ ಇತ್ತೆಂದು ಊಹಾಪೋಹ ಮಾಡಲಿಕ್ಕೆ ಅವಕಾಶವಿಲ್ಲ. ಇಂತಹ ಮಹಾನುಭಾವರು ಸುಮಾರು ಕ್ರಿಸ್ತಶಕ 1500ನೇ ಆಜುಬಾಜುಗೆ ಇರಬಹುದೆಂದು ಅನೇಕ ವಿದ್ವಾಂಸರ ಅಭಿಪ್ರಾಯ ಇರುತ್ತದೆ. ಇವತ್ತು 2025ನೇ ಇಸ್ವಿ ಬಂದಿದೆ. ಅಂದ್ರೆ ಸುಮಾರು 520 ವರ್ಷದ ಹಿಂದೆ ನಿಜಗುಂಡರು ಅವತರಿಸಿದ್ರು. ಇಂಥ ಸುಜ್ಞಾನಿ ಮಹಾಪುರುಷರಿಂದ ರಚಿತವಾದಂತ ಈ ಅನುಭವಸಾರ ಗ್ರಂಥ ಮುಮುಕ್ಷುಗಳ ಸಂಶಯವನ್ನು ಕಳೆಯುತ್ತದೆ. ನಾವೇನು ಸಂಶಯ ಮಾಡ್ತೇವ್ರಿ? ನಮ್ಗಿಂತ ಹೆಚ್ಚಿಗೆ ಸಂಶಯಗಳನ್ನ, ಏನೇನು ಸಂಶಯಗಳ ಶಿಷ್ಯರಿಗೆ ಬರಬಹುದು ಅವನ್ನ ತಾವೇ ಊಹಾ ಮಾಡ್ಕೊಂಡು ಅವುಗೆಲ್ಲ ತಾವ ಪ್ರಶ್ನೆ ಹೇಳ್ತಾರ, ತಾವೇ ಉತ್ತರ ಹೇಳ್ತಾರ. ಆದ್ದರಿಂದ ನಾವು ಪ್ರಶ್ನೆ ಮಾಡೋರು ಏನದೇವಲ್ಲ, ನಾವು ಎಷ್ಟು ಶಾಣ್ಯರಿದ್ದೇವೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಅವ್ರು ನಮ್ಗಿಂತ ಆಳವಾದಂತ ಪ್ರಶ್ನೆಗಳನ್ನ ಹಾಕ್ತಾರೆ, ಆ ಪ್ರಶ್ನೆಗೆ ಉತ್ತರ ಹೇಳ್ಕೊಂತ ಹೋಗ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಹೇಳೋದ್ರಿಂದ ಇದು ನಮ್ದು ಏನ್ ಕಳೀತೈತಿ ಅಂದ್ರೆ ಸಂಶಯಗಳ ಕಳೀತದ. ಸಂಶಯ ಕಳೆಯೋದ್ರಿಂದ ಇದಕ್ಕೆ ಏನಂತಾರೆ? ಮನನ ಗ್ರಂಥ ಅಂತ. ಶ್ರವಣ ಗ್ರಂಥ ಯಾವ್ದ್ರಿ ನಿಜಗುಂಡ್ರದು ಅಂದ್ರೆ ಪರಮಾನುಭವ ಬೋಧೆ. ಮನನ ಗ್ರಂಥ ಯಾವ್ದ್ರಿ ಅಂದ್ರೆ ಅನುಭವ ಸಾರ. ಈ ಅನುಭವ ಸಾರ ಏನಂದ್ರೆ 10 ಉಪನಿಷತ್ತುಗಳಿನ ಸಾರ ಐತಿದು, ರಹಸ್ಯ ಐತಿದು. ನಾವೇನು ಉಪನಿಷತ್ ಅಭ್ಯಾಸ ಮಾಡಾಕತ್ತೇವಲ್ಲ, ಮುಂಡಕ ಉಪನಿಷತ್ತು ಮಾಡಿದ್ವಿ, ಕಠೋಪನಿಷತ್ ಮಾಡಿದ್ವಿ, ಕೈವಲ್ಯ ಉಪನಿಷತ್ ಮಾಡಿದ್ವಿ, ತೈತ್ತರೀಯ ಉಪನಿಷತ್ ಮಾಡಾಕತ್ತೇವಿ. ಆ 10 ಉಪನಿಷತ್ತುಗಳ, ದಶೋಪನಿಷತ್ತುಗಳ ಸಾರವೇ ನಿಜಗುಣದ ಅನುಭವ ಸಾರ ಗ್ರಂಥ ಕನ್ನಡದಲ್ಲಿ. ಶಂಭುವು ತಾನೊಪ್ಪಿ ಸಂತರಿಂದ ಪಾಡಿಸುತ್ತ ಮಿರ್ಕೆ ಎಂದು ಗ್ರಂಥರು ಅಂತ್ಯದಲ್ಲಿ ಹೇಳಿದ್ದಾರೆ. ಅಂದ್ರ ಅರ್ಥ ಏನು? ಈ ಗ್ರಂಥವನ್ನ ಆ ಪರಮಾತ್ಮನ ಬಂದು ಕೇಳಿದ್ರು ಕೂಡ ಹೌದು ಅಂದಿರ್ಬೇಕಂತ.
ಸಂತರು ಶಂಭು ತಾನೊಪ್ಪಿ ಸಂತರು ಪಾಡಿಸುತ್ತಿಮ್ಮಿರ್ಕೆ. ಸಂತರು ಅಂದ್ರೆ ಜ್ಞಾನಿಗಳು ಈ ಹೌದಪ್ಪ ಹೌದು ಅಂದಿರ್ಬೇಕು, ಅಂತ ಗ್ರಂಥವನ್ನ ಬರದೇನಿ ಅಂತ ಅವ್ರು ಹೇಳ್ತಾರೆ. ಅಷ್ಟು ಶ್ರೇಷ್ಠ ಗ್ರಂಥ ಇದು ಕನ್ನಡದ ಮುಮುಕ್ಷುಗಳಿಗೆ. ಇದು ಒಂದು ಪಂಚಾಮೃತ ಗ್ರಂಥ ಇದ್ದಂಗ. ಈ ಗ್ರಂಥಕ್ಕೆ ಅನುಭವ ಸಾರ ಎಂಬ ನಾಮವು ಅನ್ವರ್ತಕ ಬುಳ್ಳದಿರುತ್ತದೆ. ಹೆಸರಿಗೆ ತಕ್ಕ ಇದರ ಹೆಸರದ ಅನುಭವ ಸಾರ ಅಂದ್ರೆ ಅನುಭವದ ಸಾರವೇ ಗಟ್ಟಿನಾಗಿದೆ. ಯಾಕೆಂದರೆ ಬ್ರಹ್ಮಸೂತ್ರ, ಭಗವದ್ಗೀತಾ, ಉಪನಿಷತ್ತುಗಳೆಂಬ ಪ್ರಸ್ಥಾನತ್ರಯ, ಶಂಕರ ಭಾಷ್ಯ ಅನೇಕ ಪ್ರಕರಣ ಗ್ರಂಥಗಳ ಸಾರವನ್ನು ಇದರಲ್ಲಿ ಸಂಗ್ರಹಿಸುವರಲ್ಲದೆ ತಮ್ಮ ಸ್ವಾನುಭವದಿಂದಲೂ ನುಡಿದಿದ್ದಾರೆ. ನೋಡ್ರಿ, ಇದ್ರಾಗ ಏನದ ಅಂದ್ರೆ ಎಲ್ಲಿದು ಹೊರಗೆ ಹೋಗಿಲ್ಲ ಇವರು. ನಮ್ಮ ಉಪನಿಷತ್ತುಗಳಲ್ಲಿ ಇದ್ದಂತ ವಿದ್ಯೆ ಪ್ರಸ್ಥಾನತ್ರಯಗಳಲ್ಲಿ ಇದ್ದಂಥದ್ದು. ಪ್ರಸ್ಥಾನತ್ರಯಗಳು ಅಂತಂದ್ರೆ ಒಬ್ಬ ವೇದಾಂತದ ವಿದ್ಯಾರ್ಥಿ ಅಭ್ಯಾಸಲೇ ಮಾಡಲೇತಕ್ಕಂಥದ 3 ಅವಶ್ಯ ಗ್ರಂಥಗಳು. ಒಂದು ಭಗವದ್ಗೀತಾ, ಒಂದು ಉಪನಿಷತ್ತು, ಒಂದು ಬ್ರಹ್ಮಸೂತ್ರ. ಈ 3 ಗ್ರಂಥಗಳನ್ನು ಕೂಡಿಸಿ ನಾವು ಪ್ರಸ್ಥಾನತ್ರಯಗಳು ಅಂತ ಹೇಳ್ತೀವಿ. ಆ ಪ್ರಸ್ಥಾನತ್ರಯಗಳ ಸಾರವನ್ನ ಇದ್ರಾಗ ಹಿಂಡಿ ಇಟ್ಟಿದಾರ. ರಸ ಏನ್ರಿ, ಕೆನಿ. ಶಂಕರ ಭಾಷೆ ಅನೇಕ ಪ್ರಕರಣ ಗ್ರಂಥಗಳ ಸಾರವನ್ನು ಸಂಗ್ರಹಿಸುವರಲ್ಲದೆ ತಮ್ಮ ಸ್ವಾನುಭವದಿಂದ ನುಡಿದಿದ್ದಾರೆ. ತಮ್ಮ ಅನುಭವ ಅಂದ್ರೆ ಮಿಶ್ರಣ ಮಾಡ್ಯಾರ. ಮತ್ ಇದು ಮುಖ್ಯದ. ಅನುಭವ ಏನಿರ್ತೈತಲ್ಲ ಅದು ನಮಗೆಲ್ಲರಿಗೂ ಡೈಜೆಸ್ಟ್ ಲಘು ಆಗ್ತದೆ, ಪಚನ ಲಘು ಆಗ್ತದೆ. ಯಾವಾಗಲೂ ಅನುಭವ ಜ್ಞಾನ ಲಘು ಪಚನ ಆಗ್ತದೆ. ಆದ್ದರಿಂದ ಇದು ಶ್ರೇಷ್ಠವಾದ ಗ್ರಂಥ. ಆದ್ದರಿಂದ ಈ ಗ್ರಂಥವು ಸರ್ವೋತ್ಕೃಷ್ಟವಾಗಿದೆ. ಉತ್ಕೃಷ್ಟ ಅಲ್ಲ, ಸರ್ವೋತ್ಕೃಷ್ಟ. ಕನ್ನಡದ ಭಾಷೆಯಲ್ಲಿ ಇಂತಹ ವೇದಾಂತ ಗ್ರಂಥವನ್ನು ಹಿಂದೆ ಯಾರು ರಚಿಸಿಲ್ಲ, ಇತ್ತೀಚೆಗೆ ರಚಿಸಿದರು ಇದಕ್ಕೆ ಸರಿ ಬರವು. ಇಂತಹ ಗ್ರಂಥ ಇಲ್ಲಿವರೆಗೆ ಕನ್ನಡ ಭಾಷೆಯೊಳಗ ಯಾರೂ ರಚನೆ ಮಾಡಿಲ್ಲ. ಒಟ ಬೀಜವು ಚಿಕ್ಕದಾದರೂ ಆಲದ ಮರ, ಆಲದ ಮರದ ದೊಡ್ಡ ಎಷ್ಟು ದೊಡ್ಡದ, ಅದ್ರ ಬೀಜ ನೋಡಿರೇನ ಬಹಳ ಸಣ್ಣದದ. ಹಂಗ ಈ ಗ್ರಂಥ ಏನೈತಿ, ಮರವು ದೊಡ್ಡದಾಗಿರುವಂತೆ ಈ ಗ್ರಂಥವು ಚಿಕ್ಕದಾದರೂ ಇದರಿಂದ ಬರುವ ಅರ್ಥವು ಮಾತ್ರ ಆಲದ ಮರದ ವ್ಯಾಪ್ತಿಯಲ್ಲಿ ಇದೆ ಅನ್ನುವಂತ ಮಾತನ್ನ ಶಿವಪುತ್ರಪ್ಪನವರು, ಶಾಂತಾಶ್ರಮದ ದೊಡ್ಡ ಶಿವಪುತ್ರಪ್ಪನವ್ರು ಬರೀತಾರೆ. ಈಗ ಇನ್ನು ಅವರ ಈ ನಮೂನೆ ಬರೀತಾರಂದ್ರೆ ಹೆಂಗಿರ್ಬೇಕು ನೋಡ್ರಿ. ಆನಂದ ಮಾಡೋಣ, ಆನಂದ ಅನುಭವಿಸೋಣ. ಮತ್ತು ಈ ಗ್ರಂಥವು ತ್ರಿವಿಧಿ ಛಂದೋಬದ್ಧ ಕವಿತಾ ರೂಪದಿಂದಿರುವುದರಿಂದ ಕಠಿಣವೆನಿಸುತ್ತದೆ. ತ್ರಿವಿಧಿಯಿಂದ ಕೂಡಿದೆ ಇದು, ಛಂದೋಬದ್ಧವಾಗ್ಯದ. ಛಂದಸ್ಸಿನ ಆ ನೇಮಕ ಅನುಗುಣವಾಗಿ ಇಲ್ಲಿ ಕವಿತೆಗಳನ್ನು ರಚನೆ ಮಾಡ್ಯಾರ. ಅದು ಸುಗಮವಾಗಿ ತಿಳಿಯಬೇಕೆಂದು 1933ರಲ್ಲಿ ಪದ ಪದಾರ್ಥಗಳನ್ನು ಬರೆದು ಅಚ್ಚಾಗಿಸಿದ್ರು. ಶಿವಪುತ್ರಪ್ಪನವರು 33ನೇ ಇಸವಿಯೊಳಗ ಇದರ ಶಬ್ದಾರ್ಥಗಳನ್ನ ಅಷ್ಟ ಬರೆದಿದ್ರು ಮೊದಲ. ಆದ್ರೆ ಅನೇಕರು ಇದಕ್ಕೆ ತಾತ್ಪರ್ಯವನ್ನು ಬರೆಯಿರಿ ಎಂದು ಆಗ್ರಹ ಮಾಡಿದ್ರಿಂದ ಆ ಕಾರ್ಯವನ್ನ ಕಾರಣಾಂತರಗಳಿಂದ ಆಗದೆ ಉಳಿತು. ಅದ್ರ ಮುಂದೆ ಯಾವಾಗ ಆತು ಅಂದ್ರೆ 1953ರಲ್ಲಿ ಪ್ರಾರಂಭ ಆತು. ಈ ಗ್ರಂಥ 1953ರಲ್ಲಿ ಏನಾಯ್ತು, ಟೀಕೆ ಟಿಪ್ಪಣಿ ಎಲ್ಲ ತಾತ್ಪರ್ಯ ಸಮೇತ ಬರೆದ್ರು. ಅದಕ್ಕಿಂತ 1933ರಲ್ಲಿ ಬರೇ ಇದ್ರಾಗ ಪದ ಮತ್ತು ಪದಾರ್ಥವನ್ನ ಬರ್ಕೊಂತ ಹೋಗಿದ್ರು. ಈ ಗ್ರಂಥದ ಪ್ರತಿಯೊಂದು ಪದ್ಯದ ಆರಂಭಕ್ಕೆ ಶಂಕೆಯನ್ನೆತ್ತಿ ಸಮಾಧಾನವನ್ನು ತೋರಿಸುತ್ತಾ ಪದ್ಯದಲ್ಲಿ ಹೇಳಬೇಕಾದಂತ ಅರ್ಥವನ್ನ ಮುಂದೆ ಭಾಷ್ಯ ಶ್ಲೋಕದಲ್ಲಿ ವಿವರವಾಗಿ ಹೇಳ್ಕೊಂತ ಹೋಗ್ಯಾರ. ಈ ಪದ್ಯದಲ್ಲಿರುವ ತಾತ್ಪರ್ಯವನ್ನು ಹೇಳಿದರಲ್ಲದೆ ಮುಂದೆ ಬರಬಹುದಾದಂತಹ ಶಂಕಾ ಸಮಾಧಾನಗಳನ್ನು ವಾರ್ತಿಕ ರೂಪದಿಂದ ವಿಸ್ತರಿಸಿದ್ದಾರೆ. ವಾರ್ತಿಕ ಅಂತಿಕೊಂಡು ಅದೊಂದು ರಚನೆ ರೀ. ವಾರ್ತಿಕಕಾರ ಅಂತ ಯಾರಿಗಂತೀವಿ ನಾವು ಅಂದ್ರ ಶಂಕರಾಚಾರ್ಯರ ಶಿಷ್ಯರಾದಂತ ಮಂಡಲ ಮಿಶ್ರ ಇದ್ರಲ್ಲ, ಅವ್ರಿಗೆ ಮಂಡಲ ಮಿಶ್ರ ಆದ್ಮೇಲೆ ಮುಂದೆ ಹೆಸರು ಗುರುಗಳು ಏನಿಡ್ತಾರ ಅಂದ್ರೆ ಸುರೇಶ್ವರಾಚಾರ್ಯರು ಅಂತ ಹೆಸರಿಡ್ತಾರೆ. ಅವರು ವಾರ್ತಿಕಗಳನ್ನ ಬರೆದಿದ್ದಾರೆ. ಅದು ಒಂದು ಕವಿತಾ ರಚನೆಯ ಶೈಲಿ. ಆ ಒಂದು ಶೈಲಿಯಲ್ಲಿ ವಾರ್ತಿಕ ರೂಪದಿಂದ ಬರೆದಾರೆ ಕಥೆಗಳು. ಇವನು ಎಲ್ಲೇ ಇವು ಪದ್ಯಗಳನ್ನು ಹಿಂದಿನ ಸಂಧಿ ಸೂತ್ರಗಳ ಅರ್ಥವನ್ನು ಅನುವಾದ ಮಾಡಿಕೊಂಡು ಮುಂದಿನ ಸಂಧಿ ಸೂತ್ರಗಳ ಸಾರಭೂತ ಅರ್ಥವನ್ನು ತೋರಿಸುತ್ತಾರೆ. ಹೇಳ್ಬೇಕಾದಾಗ ಏನ್ ಮಾಡ್ತಾರೆ ಇವರು, ಹಿಂದಿನ ಸಂಧಿಯಲ್ಲಿ ಏನ್ ಹೇಳೀನಿ ಅಂತ ಹೇಳಿ ಅದನ್ನ ಇನ್ನೊಮ್ಮೆ ಹೇಳುವುದು ಏನಂತಾರ, ಪುನರಾವರ್ತಿ ಮಾಡೋದಕ್ಕೆ ಅನುವಾದ ಮಾಡುವುದು ಅಂತಾರ. ಆ ಅನುವಾದ ಮಾಡಿ ಮುಂದಿನ ಸಂಧಿಗೆ ಸೂತ್ರಗಳ ಸಾರಭೂತ ಅರ್ಥವನ್ನು ತೋರಿಸುತ್ತಾರೆ.
ಖ್ಯಾತಿಗಳ ಅರ್ಥವು ಹೊಳೆಯುವಂತೆ ಕೋಷ್ಟಕ ಬರೆಯಲ್ಪಟ್ಟಿದೆ. ಈ ವೇದಾಂತದೊಳಗ ಒಂದು ವಿಷಯ ಬರ್ತದೆ, ಖ್ಯಾತಿ ಖ್ಯಾತಿ ಅಂತ ತಿಳ್ಕೊಂಡು. ಅದು ಸ್ವಲ್ಪ ಕಠಿಣ ವಿಷಯ ಅದು. ಆ ಖ್ಯಾತಿ ವಿಷಯನು ಕೂಡ ಇದ್ರಾಗ ಸರಳ ಮಾಡಿ ಆ ಒಂದು ಕೋಷ್ಟಕ ಮಾಡಿ ಟೇಬಲ್ ಮಾಡಿ ಹಾಕಿದ್ದೇವೆ. ಅಂದ್ರ ಗ್ರಂಥ ಈ ಯಾರ ಗ್ರಂಥವನ್ನ ಅಭ್ಯಾಸ ಮಾಡ್ತಾರ ಅವರಿಗೆ ಖ್ಯಾತಿ ವಿಷಯ ವಜ್ಜಾಗೋದು ಬೇಡ, ಹಗರಾಗಿ ತಿಳಿಯಲಿ ಅನ್ನುವಂತ ಉದ್ದೇಶದಿಂದ ಈ ಗ್ರಂಥದ ಯಾವತ್ತೂ ಶ್ರುತಿಗಳ ಅರ್ಥವು ಶಾಂಕರ ಭಾಷಾನುಸಾರ ಬರೆದು ಶ್ರುತ್ಯರ್ಥ ಪ್ರಕಾಶಿಕೆ ಎಂಬ ಗ್ರಂಥದ ಹೆಸರಿನಿಂದ ಗ್ರಂಥದ ಅಂತ್ಯದಲ್ಲಿ ಜೋಡಿಸಲಾಗಿದೆ. ಇಲ್ಲಿ ಬರುವಂತಹ ವಾಕ್ಯಗಳು ವೇದ ಪ್ರಮಾಣದಿಂದ ಕೂಡಿ ಅದಾವು. ಆ ಯಾವುದವನ್ನು ಮಾತ್ರ ನೀವು ಹೆಂಗ್ ಹೇಳಾಗತ್ತೀರಿ ಅಂದ್ರೆ ನಾವು ಇಂಥ ವೇದದಾಗ ಇಂಥ ಮಂತ್ರದಿಂದ ನಾವು ತಗೊಂಡು ಹೇಳಾಗತ್ತೀವಿ ಅಂತ ಹೇಳ್ತಾರೆ. ಆದ್ರೆ ಆ ಮಂತ್ರದ ಅರ್ಥವನ್ನ ನೀವು ಶಂಕರ ಭಾಷೆ ಸಮೇತ ಕನ್ನಡದಾಗ ಹೇಳ್ರಿ ಅಂದ್ರೆ ಆಯ್ತು, ಅದನ್ನು ಕೂಡ ಜೋಡಿಸಿ ಆ ಪುಸ್ತಕವನ್ನು ಕೂಡ ಈ ಗ್ರಂಥದೊಂದಿಗೆ ಕೊನೆಗೆ ನಾವು ಅಂಟಿಸೇವಿ ಅಂತಾರಪ್ಪ. ಅದಕ್ಕ ಯಾವ್ಯಾವ ವೇದಾಂತ ವಾಕ್ಯಗಳು ಬರ್ತಾವ ಆ ಕೊನೆಯ ಭಾಗದಲ್ಲಿ ಇದ್ದಂತಹ ವಿಶ್ರುತ್ಯರ್ಥ ಪ್ರಕಾಶಿಕೆ ಅನ್ನುವಂತ ಒಂದು ಇನ್ನೊಂದು ಗ್ರಂಥದ, ಆ ಗ್ರಂಥದಲ್ಲಿ ಅವುಗಳ ಮೂಲ ಸ್ವರೂಪ, ಮೂಲ ವೇದ ಏನದ, ಅದರ ತಾತ್ಪರ್ಯ ಏನದ ಎಲ್ಲ ಬಿಡಿಸಿ ಕೂಲಂಕುಷವಾಗಿ ಹೇಳ್ಯಾರ. ಅದ್ರಾಗ ಯಾವ ಉಪನಿಷತ್ನಾಗ ಐತಿ ಮಂತ್ರ, ಆ ಮಂತ್ರದ ಶಬ್ದಾರ್ಥ ಏನು, ಅದರ ತಾತ್ಪರ್ಯ ಏನು ಎಲ್ಲ ಬರ್ದಾರ ಹಿಂದೆ. ಅದಕ್ಕೆ ನಾವು ಇದನ್ನ ಓದ್ಬೇಕಾದ್ರೆ ಯಾವುದೇ ಒಂದು ಶ್ಲೋಕವನ್ನು ಓದ್ಬೇಕಾದ್ರೆ ಸೂತ್ರದಾಗ ಯಾವುದೋ ಒಂದು ಸೂತ್ರದ ಯಾವುದೇ ಒಂದು ನಾವು ಗ್ರಂಥದ ಭಾಗ ಅಭ್ಯಾಸ ಮಾಡ್ಬೇಕಾದ್ರೆ ಇದು ಯಾವ ಉಪನಿಷತ್ತಿನ ಯಾವ ಭಾಗದಾಗ ಬಂದೈತೆ ಅನ್ನೋದು ಕೂಡ ಹೇಳ್ತಾರೆ. ಆ ಸಂಬಂಧಪಟ್ಟಂತ ಮಂತ್ರವನ್ನು ಕೂಡ ಅದನ್ನ ಹಿಂದೆ ಶ್ರುತ್ಯರ್ಥ ಪ್ರಕಾಶಿಯಲ್ಲಿ ಜೋಡಿಸ್ಯಾರ. ಆದ್ದರಿಂದ ಅದನ್ನು ಕೂಡ ನಾವು ಓದ್ಬೇಕಾಗ್ತದೆ, ಓದೋಣ. ಆದ್ದರಿಂದ ಈ ಗ್ರಂಥದ ಪುಟಗಳು ಸುಮಾರು 720 ಸಂಖ್ಯೆಯವರೆಗೆ ಹೋಗಿರುತ್ತವೆ. ಪ್ರೂಫ್ ಅನ್ನು ತಿದ್ದುವಲ್ಲಿ ದೃಷ್ಟಿ ದೋಷದಿಂದ ತಪ್ಪುಗಳು ಇರಬಹುದು, ಅವುಗಳನ್ನು ವಾಚಕ ಮಹಾಶಯರು ತಿದ್ದಿಕೊಂಡು ಸರಿಪಡಿಸಬೇಕು ಅಂತ ಬರಬಾರದು. 1953ನೇ ಇಸ್ವಿಯ ಪ್ರಿಂಟ್ ಆದ ಪುಸ್ತಕ ನನ್ನ ಕಡೆ ಸಿಕ್ಕ. ಈ ಪುಸ್ತಕದ ರಹಸ್ಯ ಹೇಳ್ತೀನಿ ನಿಮಗ. ಹಂಗ ಇದು ನನ್ನ ಅನುಭವ. ನನಗ ಇದು ಈ ಗ್ರಂಥವನ್ನ 2015 ನಂತರ ನಾನು ರಿಟೈರ್ಮೆಂಟ್ ಆಗಿ 1 ವರ್ಷ ಬ್ಯಾಗಿನ ಒಂದು ಮನೆ ಕಟ್ಸಿ ತೆಳಗಿನಂತೂ ಮೊದಲ ಇತ್ತು ಮನೆ. ಅದೆಲ್ಲ ಮುಗಿಸಿ ನ್ಯಾಯ ಮಾಡಿದೆ. ಇನ್ನೇನ್ ಮಾಡೋದು ಅಂದ್ರೆ ಇನ್ ಮ್ಯಾಗ ಸಿದ್ದಾವಣ ಮಠಕ್ಕೆ ದಿವ್ಸಕ್ಕೆ 2 ಸಲ ಶಾಸ್ತ್ರಕ್ಕೆ ಹೋಗ್ಬೇಕು ಅಂತ ಒಂದು ತೀರ್ಮಾನ ಮಾಡಿ ಹೋದಾಗ ಇದನ್ನ ನಮ್ಮ ಸಚ್ಚಿದಾನಂದ ಅಪ್ಪ ಅವರು ಹೇಳ್ತಾ ಇದ್ರು ಈ ಗ್ರಂಥವನ್ನ. ಅವಾಗ ನಾನು ಈ ಗ್ರಂಥವನ್ನ ಅವ್ರ ಬಾಯಲ್ಲಿ ಕೇಳಿದಾಗ ನನಗೆ ಏನೇನೂ ಅರ್ಥ ಆಗ್ಲಿಲ್ಲ. ಕನ್ನಡದಾಗ ಇದ್ರು ಕೂಡ ನನಗೆ ಅರ್ಥ ಆಗ್ಲಿಲ್ಲ. ಅದಕ್ಕಿಂತ ಮೊದಲು ನಾನು ಸುಮಾರು ಎಷ್ಟು ವರ್ಷ ಅಂದ್ರೆ 94ರಿಂದ ಹಿಡ್ಕೊಂಡಲ್ಲ, 94ರಿಂದ 21 ವರ್ಷ ನಾನು ವೇದಾಭ್ಯಾಸ ಮಾಡಿದ್ದೆ. ಸಂಸ್ಕೃತ ಗ್ರಂಥಗಳನ್ನು ಅಭ್ಯಾಸ ಮಾಡಿದ್ದೆ. ನಮ್ಮ ಪರಮಾರ್ಥಾನಂದ ಸ್ವಾಮೀಜಿ ಹತ್ರ, ನಮ್ಮ ಚಿದ್ರೂಪಾನಂದ ಸ್ವಾಮೀಜಿ ಹತ್ರ, ಚಿತ್ ಪ್ರಕಾಶ್ ಆನಂದ ಸರಸ್ವತಿ ಅವ್ರ ಹತ್ರ, ಮತ್ತೆ ಹುಬ್ಬಳ್ಳಿ ಚಿನ್ಮಯ ಮಿಷನ್ದಾಗ ಎಲ್ಲ ಕಡೆ ಹೋಗ್ತಿದ್ದೆ. ಹಾಗಾಗಿ ಕೂಡ ನನಗೆ ಏನ್ ಅನಿಸ್ತು ಅಂದ್ರ ಕಠಿಣ ಐತಲ್ಪ ಇದು ಗ್ರಂಥ ಅನಿಸು. ಅನುಭವ ಸಾರ ಗ್ರಂಥ ಕಠಿಣ ಅದ, ಕನ್ನಡದಾಗ ಅದ, ಇದು ಓದಾಕ್ ಬರ್ತಿದ್ದಿಲ್ಲ ನಮಗೆ. ಕನ್ನಡ ಗ್ರಂಥ ಆದ್ರೂ ಕೂಡ ಓದ್ಲಿಕ್ಕೆ ಬರ್ತಿದ್ದಿಲ್ಲ. 2015ನೇ ಇಸ್ವಿಯ ಸುದ್ದಿ, ಇವತ್ತಿಗೆ 10 ವರ್ಷದ ಹಿಂದಿನ ಸುದ್ದಿ ಹೇಳಾಗತ್ತೀನಿ. ಆಮೇಲೆ ಅವ್ರವ್ರ ಸರಳ ಬಿಡಿಸಿ ಹೇಳ್ತಿದ್ರು ಅಪ್ಪವರು. ನನಗರ ಏನ್ ತಿಳಿಯಂಗಿಲ್ಲ, ಇದು ಬಿಡ್ಸಾಕ ಓದಾಕ ಬರ್ತಿದ್ದಿಲ್ಲ, ಏನು ಇದ್ರ ಅರ್ಥ ಹೆಂಗ್ ತಿಳ್ಕೊಳ್ಳೋದು ಅನಿಸ್ತು. ಅವಾಗ ನಮಗ ನಮ್ಮ ದೊಡ್ಡಪ್ಪ ಗುರುಗಳು ಪರಿಚಯ ಆಯ್ತು, ಭೀಷ್ಮಗೌಡರು ಪರಿಚಯನೂ ಆಯ್ತು. ಅವಾಗ ಅಲ್ಲಿ ನಮಗ ಪ್ರಿಯಾನಂದ್ ಅಂತ ಒಬ್ರು ಗುರುಗಳಿದ್ರು, ಅವ್ರನ್ನೂ ನೆನೆಸ್ಬೇಕು ಇವತ್ನಾಗ. ಅವರು ಗುರುಕುಲ ಮಾದರಿಯೊಳಗೆ ಅಭ್ಯಾಸವನ್ನ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದು ಹೇಳ್ತಿದ್ರು. ಸನ್ಯಾಸಿಗಳು ಅವರು ಕೂಡ ನಮ್ ಕೂಡ ಶ್ರವಣ ಕುಂಡಿರ್ತಿದ್ರು. ಪ್ರಿಯಾನಂದ ಅಪ್ಪ ಅವರು ಅದಾರ, ಈಗಾದ್ರೂ ದಾವಣಗೆರೆ ಹತ್ರ ಯಾವ್ದೋ ಒಂದು ಊರಾಗ ಅವರು ಆಶ್ರಮ ಮಾಡ್ಕೊಂಡದಾರ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಹಿಂಗ್ರಿಪ್ಪ ಇದು ಕಠಿಣ ಗ್ರಂಥದ, ನಾವೆಲ್ಲ ಏನ್ ಮಾಡೋದು ಅಂದ್ರ ಈ ಗ್ರಂಥವನ್ನ ಅಭ್ಯಾಸ ಅವ್ರಿಗೆ ಗುರುಗಳು ಹೇಳಿದ್ನಂದ್ರ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ಬೇಕು, ದಿವಸ ಒಬ್ಬೊಬ್ರು ಮತ್ತೊಮ್ಮೆ ಪುನರಾವರ್ತನೆ ಮಾಡ್ಬೇಕು ಅಂತ ಒಂದು 4-5 ಮಂದಿ ಟೀಮ್ ಮಾಡಿದ್ರು. ಇವತ್ ನಾ ಹೇಳುದು, ನಾಳೆ ಮತ್ತೊಬ್ರು ಹೇಳುದು, ನಾಳೆ ಮತ್ತೊಬ್ರು ಹೇಳುದು, ಬಟ್ 5 ಮಂದಿ ಹೇಳಬೇಕೆ ಒಂದೊಂದು ದಿವಸ ಪಾಳೆ. ಏನ್ ಹೇಳ್ತೇವೆ ಅದನ್ನ ಇನ್ನೊಮ್ಮೆ ಪುನರುಚ್ಚಾರ ಮಾಡ್ಬೇಕು. ಎಲ್ಲಿ ಆ ಸಿದ್ಧಾರ್ಥ ಮಠದಲ್ಲಿ ಯಾವುದು ಕಬೀರ ಆಶ್ರಮ ಸಮಾಧಿ ಕಟ್ಟಿತ್ತು, ಅದೊಂದು ದೊಡ್ಡ ಚೌಕ. ಕಬೀರ ಒಂದಿದ ಸಮಾಧಿ, ಅದ್ರ ಬಾಜುಕ್ ಒಂದು ಸಮಾಧಿ ಇತ್ತು.
ಆ ಸಮಾಧಿ ಮ್ಯಾಗ ನಾವು ಹೋಗಿ ಕುಂಡಿರ್ತಿದ್ವಿ. ಒಂದ್ 5-6 ಮಂದಿ ಚೌಕ ಕುಂಡಿರ್ತಿದ್ವಿ. ಸಮಾಧಿ ಮ್ಯಾಗ ಹೋಗಿ ಕುಂತ ಯಾರ್ದೋ ಮಹಾತ್ಮ ಸಮಾಧಿನ ಐತವ. ನಾವು ಏಕೋ ಸ್ವಭಾವದಿಂದ ಮತ್ತೆ ಕುಂಡ್ರಾಕೋ ಜಾಗ ನಮ್ಗೆ ಎಲ್ಲಿ ಇದ್ದಿದ್ದಿಲ್ಲ. ಅಲ್ಲೇ ತೋಟನೂ ಇತ್ತು. ಅಲ್ಲಿ ವಿಶೇಷವಾಗಿ 8ರಿಂದ 7:30 ಬೆಳಿಗ್ಗೆ 7:30ರಿಂದ 8:00ವರೆಗೆ ಮುಗೀತಿತ್ತು. ಸುಮಾರು 8:35ಕ್ಕೆ ಮಂಗಳಾಚರಣೆ ಮುಗೀತಂದ್ರೆ ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋಗಿ ದಿವಸ 1 ತಾಸು ಇವತ್ತೇನ್ ಹೇಳ್ಯಾರ ಗುರುಗಳು ಅದನ್ನ ಇನ್ನೊಮ್ಮೆ ರಿಪಿಟೇಷನ್ ಮಾಡು. ಮತ್ ಒಬ್ಬರ ಅಲ್ಲ, ಇವತ್ ನಾವು ನಾಳೆ ದುಂಡಪ್ಪ ಸರ್, ಮತ್ತೊಮ್ಮೆ ಪ್ರಿಯಾನಂದ್ರು, ಮತ್ತೊಮ್ಮೆ ಶಿವಯ್ಯ ಅಂತಿದ್ರು ಅವರು. ಹಂಗ ಯಾರ್ಯಾರು ಬರ್ತಾರ ಅಲ್ಲಿ ಒಟ್ಟರು ಅದನ್ನ ನಮ್ಗ ಚರ್ಚೆ ಮಾಡ್ತಿದ್ವಿ. ಪ್ರಯತ್ನ ಮಾಡಾಕತ್ವಿ ನೋಡ್ರಿ. ಅವಾಗ ಒಂದ್ ಸ್ವಲ್ಪ ಓದಾಕ್ ಬರಾಕತ್ತ. ಕನ್ನಡ ಆದ್ರೂ ಕೂಡ MA ಕನ್ನಡ ಮಾಡಿದವರು ನಿಜಗುಣ ಗ್ರಂಥವನ್ನು ಓದ್ರಿ ಅಂದ್ರೆ ಓದಾಕ್ ಬರೋದೊಂದು ರೂಢ ಬೇಕು, ಪ್ರಾಕ್ಟೀಸ್ ಬೇಕು ಏನ್ರಿ. ಆದ್ರೆ ನಾ ಹೇಳೋದ್ ಮಾತಿನ ಅರ್ಥ ಇಷ್ಟೇ, ಪ್ರಾಕ್ಟೀಸ್ ಇಲ್ಲದೆ ಏನು ಬರೋದಿಲ್ಲ ಅಂತ ಹೇಳ್ತೀನಿ. ಆಮ್ಯಾಗ ಈ ಗ್ರಂಥ ನನಗೆ ಸಿಗ್ಬೇಕಾದ್ರೆ ಅದ್ರ ಏನ್ ಸ್ಟೋರಿ ಆತಂದ್ರೆ, ಅಪ್ಪವ್ರು ಎಷ್ಟು ಚಂದ ಹೇಳ್ತಾರಲ್ಲ ಇದನ್ನ. ನನಗೆ ಏನ್ ಅನ್ಸೋದು ಅಂದ್ರೆ, ಏನೋ ವಿಶೇಷ ವಾಣಿ ಒಳಗೊಂದು ಶಕ್ತಿ ಐತಪ್ಪ ಇದು. ಯಾರು ನಮ್ಗೆ ಹೇಳೋರು, ಇವರು ಸಚ್ಚಿದಾನಂದರು ಹೇಳ್ತಿದ್ರು. ಆಮೇಲೆ ಗೊತ್ತಾಯ್ತು ಅವರು ಒಂದು ಯಾವ್ದೋ ಟೀಕಾ ಗ್ರಂಥ ರೆಫರ್ ಮಾಡ್ತಾರ ಅಂತ ಗೊತ್ತಾಯ್ತು. ಆ ಟೀಕಾ ಗ್ರಂಥ ನೋಡ್ಬೇಕು ಎಲ್ಲೈತಿ ಅಂದ್ರೆ ಸಿಗ್ಲಿಲ್ಲ. ನಾವು ಪೇಟೆ ಮಾರ್ಕೆಟ್ನಾಗ ಅದು ಮಾರಾಟಕ್ಕೆ ಇದ್ದಿದ್ದಿಲ್ಲ, ಔಟ್ ಆಫ್ ಸ್ಟಾಕ್. ನಾನು ಇಷ್ಟು ಹಂಬಲಿಸಿದೆ ಈ ಗ್ರಂಥ ಸಂಬಂಧ, ಇದು ಎಲ್ಲಿ ಸಿಗ್ತತೆ, ಯಾರ ಹಳೇದು ಕೊಟ್ರ ಆದ್ರೂ ತಗೋಬೇಕಲ್ಲ, ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಈ ಶರಣಪ್ಪನ ಗುಡಿ ಹತ್ರ ಬಂದ್ ಕುಂತೆ ನಾನು ಕಟ್ಟಿ ಮ್ಯಾಗ. ಅಲ್ಲಿ ಕುಂತಾಗ ನಾನು ಅಲ್ಲೊಬ್ರು ಸ್ವಾಮಿಗಳು ಇದ್ರು, ಕ್ಯಾವಿಟಸ್ ಅವ್ರು, ಯಾರು ನನಗೆ ಗೊತ್ತಿಲ್ಲ, ಇವಾಗೂ ಗೊತ್ತಿಲ್ಲ. ಅವ್ರಿಗೇನ್ ಹೇಳಿದ್ ನಾನು, ಹಿಂಗ್ರೀಪ ನನಗ ಅನುಭವ ಸಾರದ ದೊಡ್ಡ ಶಿವೋತ್ಪನ್ನದವರು ಟೀಕಾ ಗ್ರಂಥ ಬರ್ದಾರಂತ, ಅದನ್ನ ನನಗೆ ಓದ್ಬೇಕಂತ ಬಹಳ ಉತ್ಕಟವಾದಂತ ಇಚ್ಛೆ ಐತಿ, ಎಲ್ಲೂ ಸಿಗ್ವಾಲ್ವು. ಯಾವ ಹಳೆ ಗ್ರಂಥ ಇದ್ರು ನೋಡ್ರಿ ನನಗೆ ಸಂತೋಷ ಆಗ್ತದ, ಅದ್ರ ರೊಕ್ಕ ಕೊಡುವಷ್ಟು ನಾ ಕೊಡ್ತೇನೆ ಅಂತ ಅಂದೆ. ಅಲ್ಲಿ ಅವ್ರೇನಂದ್ರು, ತಮ್ಮ ನಿಮ್ ಮನಿದು ಅಡ್ರೆಸ್ ಕೊಡಪ್ಪ, ನೋಡೋನು ಹೆಂಗ ಸಿದ್ದಾವಣನ ಇಚ್ಛಾ ಹೆಂಗೈತಿ ನೋಡೋನು ಅಂತಂದ್ರು. ನಾನು ಏನು ನಾನು ಹಿಂಗ್ ಬುಕ್ ಕೇಳಿದೆ, ಇವ್ರು ಹಿಂಗ್ ಅಂದ್ರಲ್ಲ ಅಂತ ನಯ ಮಾಡಿದೆ. ಅವ್ರೇನು ತಂದು ಕೊಡ್ತಾರ ಅಂತ ನನಗೇನು ಅನ್ಸಿದ್ದಿಲ್ಲ. ನನ್ನ ನಂಬರು, ನಮ್ಮ ಮನಿ ವಿಳಾಸ ಕೊಟ್ಟೆ ಅವ್ರಿಗೆ, ನಮ್ಮ ಮನಿ ಅಡ್ರೆಸ್ಸು ಎಲ್ಲ ಕೊಟ್ಟು ನಾ ಬಂದೇನಿ. ಮುಂದೊಂದು 4-5 ದಿವ್ಸಕ್ಕೆ ನಾನು ಮುಂಜಾನೆ 9-9:30 ಅಂದ್ರೆ ನಾ ಇಬ್ರು ಡ್ಯೂಟಿ ಹೋಗೋರು, ಮಕ್ಕಳು ಸಾಲಿ ಕಳಿಸಿ. ನಮ್ಮ ಮನೆ ಲಾಕ್, ನಮ್ಮ ಮನೆ ಹತ್ರ ನಮ್ಮ ಅಣ್ಣನ ಮನೆ, ನಮ್ಮ ಅಕ್ಕನ ಮನೆ ಅದಾವ. ಈ ಮನೆಗೆ ಅವ್ರು ನಮ್ಮ ಮನೆಗೆ ಬಂದಾರ, ಲಾಕ್ ಐತಿ. ಬಾಜು ಮನೆಗೆ ಹೋಗಿ ಕೇಳ್ಯಾರ, ಅವ್ರು ಯಾರ್ರಿ ಮತ್ತೆ ಹಿಂಗ ನಮ್ಗೆ ಭೇಟಿಯಾಗಿದ್ರು, ಅವ್ರಿಗೆ ಒಂದು ಗ್ರಂಥ ಕೊಡ್ಬೇಕಾಗಿತ್ತು ಅಂತ ಅವ್ರು ಸ್ವಾಮಿಗಳು ಬಂದಿದ್ರು ಮನೆಗೆ. ನಮ್ಮ ಅಣ್ಣ ಇಲ್ರಿ, ಅವ್ರು ನಮ್ಮ ಬ್ರದರು, ಏನು ಯಾವ ಬುಕ್ಕು ನಮ್ಮ ಕೈ ಕೊಟ್ಟು ಹೋಗ್ರಿ, ನಾ ಮುಟ್ಟಿಸ್ತೇನೆ ಅಂತ ಹೇಳಿ. ಹಂಗಾರೆ ದಯವಿಟ್ಟು ಅವ್ರಿಗೆ ಮುಟ್ಟಿಸ್ಬೇಕ್ರಿಪ್ಪ, ಅವ್ರು ಬಹಳ ಜಿಜ್ಞಾಸುಗಳು ಅದಾರ, ಈ ಪುಸ್ತಕ ಅವ್ರ ಸಂಬಂಧ ನಾನು ಒಂದ್ ಕಡೆಯಿಂದ ತೊಗೊಂಡ್ಬಂದಿನಿ, ಇದನ್ನ ಪುಸ್ತಕ ಅವ್ರಿಗೆ ಕೊಡ್ರಿ. ಅವ್ರು ನಮ್ಮ ಮನ್ಯಾಗ ಕೊಟ್ಟಾಗ ನಮ್ಮ ಅಣ್ಣ ನನಗ ಸಾಯಂಕಾಲ ಬರುತ್ತೆ, ಇಲ್ಲೋ ಯಾರೋ ಒಬ್ರು ಸ್ವಾಮಿಗಳು ಬಂದಿದ್ರು, ಅವ್ರು ಈ ಬುಕ್ ದಿನ ಕೊಟ್ಟೋಗ್ಯಾರ ನೋಡು. ಶಿವಪುತ್ರಪ್ಪನವ್ರು ಇದು ಅನುಭವ ಸಾರ ಗ್ರಂಥ ಏನದ ಅಪ್ಪೋರ್ ಬರ್ದಿದ್ದು 1953ನೇ ಇಸ್ವಿಯಾಗ ಬರ್ದಿದ್ ಗ್ರಂಥನ ಇದ್ದಿದ್ದು, ನಮ್ಗೆ ತಂದು ಕೊಟ್ಟೋಗ್ಯಾರ. ನನಗೆ ಎಷ್ಟು ಖುಷಿ ಆಯ್ತು, ಇಷ್ಟು ಆನಂದ ಆಯ್ತು. ಅಪ್ಪೋರ್ ಹೇಳ್ತಿದ್ರು, ಅದ ಇದ್ರಾಗ ಐತಿ ವಿಷಯ, ಬಿಡಬಾರ್ದೆ, ಬಹಳ ಚಲೋ ಆಯ್ತು ಅಂದ್ಕೊಂಡು ಮರದಿವ್ಸ ಮುಂಜಾನೆ ಹೋಗಿ ಏನೋ ಒಂದಿಷ್ಟು ರೊಕ್ಕ ಇದಕ್ಕೆ ಒಂದು ಕಿಂಬತ್ ಒಂದು ಅಂದಾಜು ಕಟ್ಟಿ ಅವ್ರಿಗೆ ಹಂಗೆ ಇಸ್ಕೋಬಾರ್ದು ಪುಸ್ತಕ, ದುಡ್ಡು ಕೊಡಾಕಂತ ಹೋಗಿ ಹುಡ್ಕಾಡಿದ್ರೆ ಅವ್ರೆಲ್ಲ ಇಲ್ಲ. ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಯಾರು ಗೊತ್ತಿಲ್ಲ. ಒಟ್ಟು ಕ್ಯಾವಿಟ್ ಡ್ರೆಸ್ ಒಬ್ರು ಮನುಷ್ಯ, ಒಂದು 55-60 ವರ್ಷದವ್ರು ಇದ್ರು. ಅವ್ರು ಯಾರು ಅಂತ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಅವ್ರು ಕೊಟ್ಟಂತ ಗ್ರಂಥ ನಮ್ಮ ಕಡೆ ಇದು ಒಂದು ಈ ಗ್ರಂಥದ ಸಿದ್ದಾವಣಪ್ಪನ ನನಗೆ ಕೊಡ್ಸಿದ್ದೇನೋ, ನನ್ನ ಕಳಕಳಿಗೆ, ನನ್ನ ಅಂತರಾತ್ಮದ ಒಂದು ಹಪಾಪಿಗೆ ಇದನ್ನ ಕೊಟ್ಟರೇನೋ ಅನ್ನೋವಾಗ ನನಗೆ ಭಾಸ ಆಗಿತ್ತು. ಈ ಗ್ರಂಥವು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಲಕ್ಷಣಯುಕ್ತವಾದಂತಹ ಮುಕ್ತಿ ಪ್ರಯೋಜನವುಳ್ಳದರಿಂದ ಮುಮುಕ್ಷುಗಳಿಂದ ಸ್ವೀಕರಿಸಲಿಕ್ಕೆ ಯೋಗ್ಯವಾಗಿರುತ್ತದೆ. ಅತಿ ಆದರದಿಂದ ನೋಡಿ ಹರ್ಷಿತರಾದರೆ ಶ್ರಮವರಿಸಿ ಬರೆದ ಪ್ರಯತ್ನವು ಸಫಲವಾಗುವುದೆಂದು ನಂಬಿರುತ್ತೇನೆ ಅಂತ ಅವರು ಶಾಂತಾಶ್ರಮದ ದೊಡ್ಡ ಅಪ್ಪವರು ಇದು ಬರಲ್ಲ, ವಿಕ್ರಮ ನೋಡಿ ಬರಲ್ಲ. ಮತ್ ಇನ್ನೊಂದು ವಿಶೇಷ ಏನ್ ಮಾಡ್ಯಾರ ಅಪ್ಪವರು ಅಂದ್ರೆ, ಇದರಲ್ಲಿ 8 ಸಂಧಿಗಳು ಅದಾವ. 8 ಸಂಧಿ ಅದಾವ, ಎಲ್ಲ 10 ಉಪನಿಷತ್ತುಗಳನ್ನ ಸಾರವೈತಿ. ಯಾರು ಇದನ್ನ ಕೇಳಿಲ್ಲ, ನೀವು ಒಮ್ಮೆ ಕೇಳಿದ್ರೆ ಗೊತ್ತಾಗ್ತದ ಈ ಗ್ರಂಥ ಎಷ್ಟು ಎತ್ತರ ಮಟ್ಟದ ಅನ್ನುವಂಥದ್ದು. ಅವ್ರೇನ್ ಮಾಡ್ಯಾರ, ಪ್ರತಿಯೊಂದು ಒಂದು ಸಂಧಿಗಳು ಒಂದು ತಾತ್ಪರ್ಯ ಸಂಗ್ರಹ ಅಂತ ಬರ್ದಾರ ಅಪ್ಪವ್ರು. ಇದು ಯಾರು ಬರ್ದಾರ ಅಂದ್ರೆ ದೊಡ್ಡ ಶಿವಪುತ್ರಪ್ಪನವ್ರು.
ಆ ಒಂದು ಏನು ತಾತ್ಪರ್ಯ ಸಂಗ್ರಹ ಐತಿ ಅದನ್ನ ನೋಡ್ಕೊಂಡು ನಾವು ಮುಂದೆ ಒಂದೊಂದು ಸಂಧಿಯನ್ನ ಅಭ್ಯಾಸ ಮಾಡೋದು. ಶ್ರೀ ಶಂಭುಲಿಂಗಾಯ ನಮಃ. ಯಾರ ಕಡೆ ಈ ಗ್ರಂಥ ಇಲ್ಲ ತರಿಸ್ಕೊಡ್ರಿ, ಅದಾವ ಮಠದಾಗ ಅದಾವ, ಈಗ ಪ್ರಿಂಟ್ ಆಗ್ಯಾವ. ನಿಮ್ಗೆಲ್ಲ ಒಳ್ಳೆ ಅನುಕೂಲ ಇದ್ದ ಸಮಯದಾಗನ ನೀವು ಅಭ್ಯಾಸ ಮಾಡಾಕತ್ತೀರಿ. ಇದಕ್ಕೆ ಗ್ರಂಥಕ್ಕೆ ಎಷ್ಟು 400 ರೂಪಾಯಿ ಇರ್ಬೋದೇನೋ ಗೊತ್ತಿಲ್ಲ ನಂಗೆ ಬೇಕು. ಈ ಗ್ರಂಥ ತಗೊಳ್ರಿ, ಎಲ್ಲ ಮಾಡ್ಸೋದು. ಅನುಭವ ಸಾರದ ತಾತ್ಪರ್ಯ ಸಂಗ್ರಹವು. ಅನುಭವ ಸಾರದ ಅರ್ಥವನ್ನು ಅನುಭವಕ್ಕೆ ಬರಲೆಂದು ಸ್ವಾನುಭವದಿಂದೇ ಬರದಿಂತೆ ಸಜ್ಜನರು ಮನಮುಟ್ಟಿ ನೋಡಿ ತಿಳಿಯುವುದು ಅಂತ ಪಲ್ಲವಿ ಬರೀತಾರೆ. ಮೊದಲನೇ ಸಂಧಿ ಹೆಸರು ಹೇಳ್ತಾರೆ ಚಿತ್ ವಿವರ್ತದ ಸ್ವರೂಪ. ವಿವರ್ತ ಅಂದ್ರೆ ಏನ್ರಿ? ಸ್ವರೂಪ ಕೆಡಿಸಿಕೊಂಡಿರ್ಬಾರ್ದು, ಪರಿಣಾಮ ಆಗಿರ್ಬೇಕು. ಹೆಂಗ ಅಂದ್ರ ಬಂಗಾರವು ಆಭರಣವಾದಂತೆ. ಬಂಗಾರ ಹೋಗಿ ಆಭರಣ ಆದ್ರೂ ಕೂಡ ಅದರ ಬಂಗಾರ ಏನ್ ಕೆಟ್ಟಿಲ್ಲ, ಅದಕ್ಕೇನಂತಾರ ಬಂಗಾರದ ವಿವರ್ತ ಅಂತ. ಹಂಗ ಇದು ಜಗತ್ತೇನದ, ಇದು ಚಿತ್ತಿನ ವಿವರ್ತದ. ಬಂಗಾರ ಬಂಗಾರ ಕೆಟ್ಟಿಲ್ಲ, ಆಭರಣ ಆಗೋದು ಬಿಟ್ಟಿಲ್ಲ. ಹಂಗ ಈ ಜಗತ್ತಾಗುವುದು ಬಿಟ್ಟಿಲ್ಲ, ಇದು ಏನು ಕೆಟ್ಟಿಲ್ಲ. ಆತ್ಮವಸ್ತು. ಚಿತ್ ಅಂದ್ರೆ ಆತ್ಮ, ಚಿತ್ ಅಂದ್ರೆ ಪರಮಾತ್ಮ, ಚಿತ್ ಅಂದ್ರೆ ಅರಿವು. ಅರಿವಿನ ವಿವರ್ತವೇ ಈ ಜಗತ್ತದ ತಿಳ್ಕೊಂಡು ಈ ಮೊದಲನೇ ಸಂಧಿಗೆ ಅವರು ಯೋಗ್ಯವಾದಂತಹ ಒಂದು ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಆ ಒಂದು ಹೆಡ್ಡಿಂಗ್ ಅಂದ್ರೆ ಚಿತ್ ವಿವರ್ತದ ಸ್ವರೂಪ ಹೆಂಗದ ಅಂತ ಹೇಳ್ತಾರೆ. ಮೊದಲ ಶ್ರೀ ಗುರು ಸ್ತುತಿಯನ್ನ ಮಾಡ್ತಾರೆ. ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿ ಇಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು. ನೋಡು ಹೆಂಗ ತಿಳಿಬಿದೆ ಬರೀತಾರೆ. ಸಿದ್ಧಾಂತ ತತ್ವವನ್ನಂದ್ರೆ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದಂದ್ರೆ ಆದಿ ಹಿಡಿದು ಅದ್ಯದವರೆಗೆ ಎಲ್ಲವನ್ನು ಸಮಗ್ರವಾಗಿ ಬೋಧಿಸಿದಂತಹ ಸಿದ್ಧ ಶ್ರೀ ಗುರುವೇ. ಸಿದ್ಧ ಶ್ರೀ ಗುರುವೇ ಅಂದ್ರೆ ಸಿದ್ಧಾರೂಢ್ರೆ, ಅಥವಾ ಅವರಿಗೆ ಗುರುಗಳು ಯಾರು? ಚಿಕ್ಕುತರವ್ರಿಗೆ ಸಿದ್ಧಾರೂಢರಲ್ಲ. ಆ ಶ್ರೀ ಸಿದ್ಧ ಗುರುವೇ ನಿನಗಾರು ಸರಿ ಇಲ್ಲ. ನಿನಗೆ ಯಾರು ಸರಿ? ಪರಮಾತ್ಮ. ನ ಗುರು ಅಧಿಕಂ ತತ್ವಂ. ಗುರುವಿಗಿಂತ ಹೆಚ್ಚಿನ ಶಕ್ತಿ, ಹೆಚ್ಚಿನ ತತ್ವ ಯಾವುದೂ ಇಲ್ಲ. ಸಾಕ್ಷಾತ್ ಭರ್ದು ಸಾಕ್ಷಾತ್ ನರಾಕೃತಿ ಅಂತ ಪರಮಾತ್ಮನ ಒಂದು ಸಾಕ್ಷಾತ್ ಸ್ವರೂಪವೇ ಆ ಗುರು ರೂಪದಿಂದ ಬಂದಿರ್ತಾನೆ. ಅದಕ್ಕೆ ಗುರುವಿನ ನೋಡಿದಾಗ ದೇವರನ್ನು ನೋಡಾಗತ್ತೇವೆ ಅನ್ನುವಂತ ಭಾವ ಮಾಡ್ಕೋಬೇಕು. ಶಿಷ್ಯ ಬದ್ಧನಿಗೆ ಬುದ್ಧಿಯನ್ನು ಕೊಡು ನೀನು. ಬದ್ಧನಾದಂತವ ನಾನು ಸಂಸಾರದಾಗ ಬದ್ಧನಾಗಿದ್ದೇನೆ, ಬಂಧಿತನಾಗಿದ್ದೇನೆ, ಕಟ್ಟಲ್ಪಟ್ಟಿದ್ದೇನೆ. ಎದರಿಂದ ಕಟ್ಟಲ್ಪಟ್ಟಿದ್ದೇನೆ? ಮೋಹದಿಂದ ಕಟ್ಟಲ್ಪಟ್ಟಿದ್ದೇನೆ. ಅದನ್ನು ಬಿಟ್ಟು ಬರಕ್ ಆಗಬಾರ್ದು ಸಂಸಾರ. ಆದ್ರೆ ನನಗೆ ಬುದ್ಧಿಯನ್ನು ಕೊಟ್ಟು ನನ್ನ ಸಂಸಾರದಿಂದ ಜ್ಞಾನಗಳಿಗೆ ಬರುವಂಗ ನನ್ನ ಕಲ್ಕೋ ಅಂತ ಬೇಡಿಕೆ. ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿ ಇಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು. ಜಗವೆಂದರೇನಿಂದ ಬಗೆಯಿಂದ ತೋರುವುದು ಗಗನದಂತೆ ಆತ್ಮನಿಹವೆಂದು ಬಗೆಯೊಳಗೆ ಬಗೆದು ನೀನಿಂದು ಸುಖಿಯಾಗು. ಒಂದೇ ಪದಗಳು ಹೇಳ್ತಾ. ಜಗವೆಂದರೆ ಏನಿಲ್ಲ. ಜಗವೆಂದರೆ ಏನು? ಜಗತ್ತಂದ್ರೆ ಏನಪ್ಪಾ? ಇದು ಜಗತ್ತಂದ್ರೆ ಏನಿಲ್ಲ. ಬಗೆಯಿಂದ ತೋರುವುದು ಅನೇಕ ಭಾವನೆಗಳಿಂದ ಅನೇಕ ಪ್ರಕಾರವಾಗಿ ತೋರಿದ್ರು ಕೂಡ ಗಗನದಂತೆ ಆತ್ಮನಿಹನೆಂದು, ಆಕಾಶದಂತೆ ಇದು ಇದರ ಸ್ವರೂಪ ವಿಚಾರ ಮಾಡಿದೆ ಅಂತಂದ್ರ ಅದು ಆತ್ಮನೇ ಇದೆಯಪ್ಪಾ. ಈ ಪ್ರಪಂಚ, ಈ ಸಮುದ್ರದ ನೀರು ಏನಪ್ಪಾ ಅದಂತ ವಿಚಾರ ಮಾಡಿ ತೋರಲು ಅದು ಹೆಂಗದಪ್ಪ ಅಂತಂದ್ರ ಎಷ್ಟೋ ಐತಿ. ಸಮುದ್ರ ಇಷ್ಟು ವಿಶಾಲವಾದ ಸಮುದ್ರವನ್ನ ನಾವು ಲ್ಯಾಬೊರೇಟರಿ ಒಳಗೆ ಬಂದು ನೋಡಿದ್ವಿ ಅಂದ್ರ, ಅದನ್ನ ವಿಶ್ಲೇಷಣೆ ಮಾಡಿದ್ವಿ ಅಂದ್ರ ಅದೇನದ ಹೈಡ್ರೋಜನ್ ಒಂದು 2 ಆಟಮ್, ಆಕ್ಸಿಜನ್ ಒಂದು 1 ಆಟಮ್ ಕೂಡಿಸಿ H2O ಆಗಿರೋದು ಹೆಂಗ್ ಕಂಡಿದ್ದೀವಿ. ಹಂಗ ಈ ಜಗತ್ತಿನ ಸಾರ ಏನೈತೆ ಅಂದ್ರ ಇದು ಆತ್ಮದ. ಇದೇನದ? SCA ಸಚ್ಚಿದಾನಂದ ಐತಿ. ಅಲ್ಲಿ H2O ಅಂತೀವಿ, ಇಲ್ಲಿ SCA ಅಂತೇವಿ, ಸಚ್ಚಿದಾನಂದ. ಬಗೆದು ನೀನಿಂತು ತಿಳಿದು ಅಂದ್ರೆ ನೀನಿಂತು ತಿಳಿದು ಸುಖಿಯಾಗು. ಹೀಗೆ ತಿಳ್ಕೊಂಡು ನಿನಗ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಹೊಂದು. ಸಕಲ ಪ್ರಾಣಿಗಳು ಸ್ವಭಾವತಃ ದುಃಖದ ಅತ್ಯಂತ ನಿವೃತ್ತಿಯನ್ನು ಮತ್ತು ನಿತ್ಯವಾದ ಸುಖದ ಪ್ರಾಪ್ತಿಯನ್ನು ಇಚ್ಛಿಸುತ್ತಾರೆ. ಏನ್ ಹೇಳ್ತಾರೆ ಅಪ್ಪವರು? ಸಕಲ ಪ್ರಾಣಿಗಳು, ಮನುಷ್ಯ ಮೊದಲು ಮಾಡ್ಕೊಂಡು ಅನೇಕ ಪ್ರಾಣಿಗಳದಾವ್ರಿ. ಎಲ್ಲ ಪ್ರಾಣಿಗಳ ಸಮೇತ
ಇಲಿ, ಬೆಕ್ಕು, ನಾಯಿ, ನರಿ, ಪ್ರಾಣಿಗಳು ಎಲ್ಲರೂ ಏನ್ ಬಯಸ್ತಾರಂದ್ರ ದುಃಖ ಒಟ್ಟ ಬೇಡ. ಮತ್ತೇನ್ ಬೇಕು? ಅತ್ಯಂತಿಕ ಸುಖ ಬೇಕು. ಹೆಚ್ಚಿನ ಮಟ್ಟದ ಸುಖ ಪ್ರಾಪ್ತಿಗೆ ಹೋಗಿ ಅವರು ಹಂಬಲಿಸ್ತಾರೆ. ಸುಖ ಬೇಕು ಅಂತ ಹಂಬಲಿಸ್ತಾರೆ. ಆದರೆ ಮಾರ್ಗವನ್ನು ತಪ್ಪಿದ್ದಾರೆ. ಅದು ಎಲ್ಲೈತಿ ಅಂತ ಗೊತ್ತಿಲ್ಲ, ಹುಡುಕಾಗತ್ತಾರ ಎಲ್ಲೆಲ್ಲಿ ಹುಡುಕಾಗತ್ತಾರ ಅದು ಎಲ್ಲಿ ಬಿಟ್ಟಾರ, ಅದು ಎಲ್ಲಿ ಇಲ್ಲ ಅಲ್ಲೆಲ್ಲ ಹುಡುಕಾಗತ್ತಾರ. ಈ ಮಾರ್ಗವು ಆ ಮಾರ್ಗವು ತನ್ನನ್ನು ತಾನು ತಿಳಿಯುವುದು ಬಿಟ್ಟು ಬೇರೆ ಆಗಿಲ್ಲ. ತನ್ನನ್ನು ತಿಳಿಯುವುದ್ರಾಗ ಐತಿ. ಇವ್ರು ಏನ್ ಮಾಡಕತ್ತಾರ? ಆ ಅತ್ಯಂತ ಸುಖ ಹೊಂದಬೇಕು ಅಂದ್ರ ಏನ್ ಮಾಡ್ಬೇಕು ಅಂತಾರ? ನಾವು ಚಾರ್ಧಾಮಕ್ಕೆ ಹೋಗ್ಬೇಕು, ನಾವು ನಮ್ಮ ಮನೆ ದೇವ್ರ ತಿರುಪತಿಗೆ ಹೋಗ್ಬೇಕು, ನಾವು ಎಲ್ಲಮ್ಮಗೆ ಹೋಗ್ಬೇಕು, ನಾವು ಗಿರಿಗಳಿಗೆ ಭೇಟಿ ಕೊಡ್ಬೇಕು, ನದಿಗಳಿಗೆ ಭೇಟಿ ಕೊಡ್ಬೇಕು, ತೀರ್ಥ ಕ್ಷೇತ್ರಗಳಿಗೆ ಭೇಟಿ ಕೊಡ್ಬೇಕು, ಅಲ್ಲೇ ಭಗವಂತನ ಕಾಣ್ಬೇಕು. ಅಲ್ಲೊಂದು ಮೂರ್ತಿ ಇಟ್ಟಿರ್ತಾರ, ಆ ಮೂರ್ತಿಯನ್ನು ನೋಡಿ ಅದೇ ದೇವರು ಅನ್ನುವಂತ ಭಾವವನ್ನು ಮಾಡ್ತೀವಿ. ಗಿಡ ಮರಗಳಲ್ಲಿ ದೇವರನ್ನು ಹುಡುಕ್ತೇವೆ, ಗಿರಿಕಂದರಗಳಲ್ಲಿ ಪರಮಾತ್ಮನನ್ನು ಹುಡುಕ್ತೇವಿ. ಎಲ್ಲದವ ಹೊರಗದಾನ ಇಲ್ಲ, ಒಳಗದ, ನಮ್ಮ ಒಳಗದಾನ. ಅಲ್ಲಿ ಬಿಡ್ತೇವಿ, ಒಳಗೆ ಹುಡುಕೋದು ಬಿಟ್ಟು ಹೊರಗೆ ಹುಡುಕಾಗತ್ತೇವಿ. ಇವತ್ತಿನ ಕಾಲ ನಾವು ಜನ ಏನ್ ಮಾಡಾಕತ್ತೇವಿ? ಆಸ್ತಿಕ ಮಹಾಶಯರು ಪರಮಾತ್ಮನನ್ನ ಹೊರಗೆ ಹುಡುಕಾಗತ್ತೇವಿ, ಮೂರ್ತಿಯಲ್ಲಿ ಹುಡುಕಾಗತ್ತೇವಿ. ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿವಿ, ಹಣಕಾಯಿ ಮಾಡಿಸ್ಕೊಂಡ್ ಬಂದಿವಿ, ಏನೋ ಒಂದ್ ಅಲ್ಪ ಕಾಡಿಗೆ ದಾಸೋಹ ಮಾಡಿಸಿದ್ವಿ, ಆದ್ರಿ ಸಮಾಧಾನ ತರಿಸಿ ತೀರ್ತ್ರಿ ಅಂತ ದೇವ್ರಿಗೆ ಹೋಗಿದ್ವಿ. ಎಲ್ಲಮ್ಮಗ್ ಹೋಗಿದ್ವಿ, ಶ್ರೀಶೈಲಕ್ಕೆ ಹೋಗಿದ್ವಿ. ನಮ್ಮ ಮನೆ ದೇವ್ರ ಶ್ರೀಶೈಲ ಅಂತೇವಿ, ಹೋಗ್ತೇವಿ, ಬರ್ತೇವಿ, ಸಮಾಧಾನ ಮಾಡ್ಕೋತೇವಿ. ನಿಜವಾಗಿ ಏನಂದ್ರೆ ದೇವ್ರು ನಮ್ ಒಳಗದ, ನಮ್ ಶರೀರದ ಒಳಗದ ಅಂತಾರಪ್ಪ. ಅದನ್ನ ತಿಳಿಯುವುದ ಆಗಿದೆ. ಈ ಮಾರ್ಗ ಹೊರಗಿಲ್ಲ, ಒಳಗದ. ಪ್ರಯಾಣ ಒಳಗಿದೆ, ಹೊರಗಿಲ್ಲ. ನನ್ನ ಸ್ವರೂಪವು ಮುಗದಿದ್ದ ಹಿರಣ್ಯ ನಿಧಿಯಂತೆ ನಿತ್ಯ ಪ್ರಾಪ್ತವಾಗಿದ್ದರೂ ಕೂಡ ಅನಿತ್ಯದಿಂದ ಅಪ್ರಾಪ್ತವಾದಂತೆ ತೋರುತ್ತದೆ. ಇದು ಬಂಗಾರದ ರೀ. ಬಂಗಾರ ಎಲ್ಲಿ ಹೋಗದಾರ? ನಾವು ಕುಂತ ಜನರಾಗನ ಬಂಗಾರ ಹೋಗ್ತಾರ. ಆ ಬಂಗಾರ ನಿಧಿ ಸಲುವಾಗಿ ನಾವೇನ್ ಮಾಡಾಕತ್ತೀವಿ? ನಮ್ಮ ಒಳಗ ನಾವು ಹುಡುಕಿದ್ ಬಿಟ್ಟು ನಾವು ಹೊರಗಡೆ ಹುಡುಕಾಗತ್ತೇವಿ. ವಿದ್ಯೆಯಿಂದ ನನ್ನ ಸ್ವರೂಪ ತಾನು ಅಪ್ರೋಕ್ಷ ಮಾಡಿಕೊಂಡರೆ ಇದಕ್ಕಿಂತಲೂ ಬೇರೊಂದು ಲಾಭವಿಲ್ಲ ಎಂದು ಸೂಚಿಸುತ್ತದೆ. ಗುರುಮುಖೇನ ಶಾಸ್ತ್ರ ಶ್ರವಣದಿಂದ ನಾವು ಶ್ರವಣ ಮನನ ಜ್ಞಾಪನದಿಂದ ನಮ್ಮ ಸ್ವರೂಪ ಅಂದ್ರೆ ಯಥಾರ್ಥವಾದಂತಹ ನಮ್ಮ ಇರುವಿಕೆ. ಸ್ವರೂಪ ಅಂದ್ರೆ ಏನ್ರಿ? ನಿಜವಾದ ನಾನು ಯಾರು? ಹಂಗಾರೆ ಇದನ್ನ ಹೆಂಗ್ ಕಂಡಿಡ್ಬೇಕು? ನಿಜವಾದ ನಾವು ಶರೀರಕ್ಕೆ ನಾನು ಅನ್ಕೊಂಡ್ ಬಂದೇವಲ್ಲ, ಮತ್ ಶರೀರ ನಾನು ಅಲ್ಲ ಅಲ್ರಿ? ಅಲ್ಲ ಅಂತದ ಶಾಸ್ತ್ರ. ಶರೀರ ನೀ ಅಲ್ಲಪ್ಪ, ಶರೀರಕ್ಕಿಂತ ನೀ ಬೇರೆ ಇದ್ದೀವಿ. ಘಟದೃಷ್ಟ ಘಟಾತ್ ಭಿನ್ನ. ಶರೀರವನ್ನ ನೋಡುವವ ಶರೀರಕ್ಕಿಂತ ಬೇರೆ ಇರ್ಲಿಕ್ಕೆ ಬೇಕು ಅನ್ನುವಂತ ಒಂದು ತರ್ಕ ಕೊಡ್ತಾರ್ರಿ. ಆ ತರ್ಕವನ್ನು ಹಿಡ್ಕೊಂಡು, ಶ್ರುತಿ ಪ್ರಮಾಣ ಹಿಡ್ಕೊಂಡು ವಿಚಾರ ಮಾಡ್ಬೇಕಾಗ್ತದ. ಹಂಗಾರ ನಾವೇನ್ ತಿಳ್ಕೊಂಡೇವ್ರಿ? ಈ ಶರೀರವೇ ನಾನೆಂದು ತಿಳಿದೇವಿ. ಮತ್ತೆ ಶರೀರ ನಾನಲ್ಲ. ಯಾಕ? ಶರೀರದಲ್ಲಿ ಕಂಡು ಬರ್ತದೆ, ದೃಶ್ಯವಾಗಿದೆ. ನಾನು ಶರೀರವನ್ನು ಅರಿಯುವ ದೃಕ್ಕದೇನಿ. ಬಂತ? ವೆರಿ ಗುಡ್. ವಿದ್ಯೆಯಿಂದ ತನ್ನ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ರ ಅಂದ್ರೆ ನಾನ್ ನಿಜವಾಗಿ ಯಾರದೇನಿ? ಈ ಶರೀರದೇನೇನು? ಈ ಮನಸ್ಸದೇ ಒಳಗಂತೀರಿ. ಒಳಗಂದ್ರೆ ಎಲ್ಲಿ ಅದ? ಮನಸ್ಸು ಐತಿ ಒಳಗ. ನಾ ಮನಸ್ಸೇನು? ಪ್ರಾಣ ಅದ. ಪ್ರಾಣ ಇದ್ದಾಗ ನಾವು ಪ್ರಾಣ ಹೋತು ಅಂತೀವಿ, ಪ್ರಾಣ ಪ್ರತಿಷ್ಠಾಪನೆ ಅಂತೀವಿ. ಆ ಪ್ರಾಣಕ್ಕ ಆತ್ಮ ಅಂತಾರೇನು? ಮತ್ತೆ ಒಳಗ ಮನಸ್ಸದ, ಮನಸ್ಸಿಗೆ ಆತ್ಮ ಅಂತೀರೇನು? ಹಂಗಾರೆ ಇವೆಲ್ಲ ಗೊತ್ತಾಕವಿಲ್ಪ ನಿನಗ? ಮನಸ್ಸು ಐತಿ ಅಂತ ಗೊತ್ತಾಕತ್ತೇನ? ಐತಿ, ಗೊತ್ತಾಕತ್ರಿ. ಹಂಗಾರ ಅದನ್ನ ಯಾರು ನೋಡಿ? ಮತ್ತಂಗಾರ ನಾ ಯಾರ್ರಿ? ಹಂಗಾರ ನಾ ಯಾರು? ಶರೀರದನ್ನು ಕಾಣಾಕತೈತಿ, ಅದು ಶರೀರ ನಾನು. ಶರೀರದ ದೃಕ್ ನಾನದೇನಿ. ಈ ಘಟ ನಾನೇನ್ರಿ? ಘಟ ನಾನಲ್ಲ, ಘಟ ದೃಷ್ಟ ನಾನದೇನಿ. ಓಹೋ, ಹೌದಲ್ರಿ, ನೀವು ಹೇಳುದು ಕರೆಕ್ಟ್. ಹಂಗಾರೆ ನಾನು ಶರೀರ ಅಂತ ತಿಳ್ಕೊಂಡಿದ್ದು ಏನಿದು? ಇದು ಭ್ರಮೆ. ಮತ್ತು ಜಗತ್ತಿನ ವ್ಯವಹಾರ ಎಲ್ಲ ಈ ಶರೀರದ ಮ್ಯಾಗ ಹೊಂಟಾವಲ್ಲ, ಭ್ರಮದಾಗದ ವ್ಯವಹಾರಗಳು. ಎಲ್ಲ ವ್ಯವಹಾರಗಳು ಭ್ರಮದಾಗದವ.
ಇವತ್ತ ಲೌಕಿಕದಾಗ ಎಂತ ಶಾಣೆ ಅದನಂದ್ರು ಭ್ರಮ ಒಳಗ ಅದನವ, ಎಂತ ಡಾಕ್ಟರ್ ಅದನಂದ್ರು ಭ್ರಮೆ ಒಳಗ, ಎಂತ ಇಂಜಿನಿಯರ್ ಅದನಂದ್ರು ಭ್ರಮೆ ಒಳಗ, ಎಂತ ವಿಜ್ಞಾನಿ ಅದನಂದ್ರು ಭ್ರಮೆ ಒಳಗ ಅದಾನ. ಆದ್ದರಿಂದ ತನ್ನನ್ನ ತಿಳಿಯುವುದಕ್ಕೆ ಏನಂತಾರ? ಆತ್ಮವಿದ್ಯೆ ಅಂತಾರ. ತಾನಾರೆಂದು ತಿಳಿಯುವುದು, ಇದಕ್ಕಿಂತ ಬೇರೆ ಲಾಭವಿಲ್ಲ. ಆತ್ಮ ಲಾಭಾತ್ ಪರಂ ಲಾಭ ನ ವಿದ್ಯತೆ. ಆತ್ಮ ಜ್ಞಾನ ಮಾಡಿಕೊಳ್ಳೋಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲ. ಅದು ಈ ಮನುಷ್ಯ ಶರೀರಕ್ಕೆ ಬಂದ ಮೇಲೆ ಅದೇ ಒಂದೇ ಕೆಲಸದ ನಮಗೆ. ಈ ಆಹಾರ, ನಿದ್ರಾ, ಭಯ, ಮೈಥುನ ಇವೆಲ್ಲ ಸಾಮಾನ್ಯತ, ಎಲ್ಲ ಪ್ರಾಣಿಗಳಿಗೆ ಸಾಮಾನ್ಯದ. ಅವು ಆಹಾರ ಊಟ ಮಾಡ್ತಾವೆ, ಅವು ನಿದ್ರೆ ಮಾಡ್ತಾವೆ, ಅವು ಮೈಥುನ ಮಾಡ್ತಾವೆ, ಮಕ್ಕಳು ಹಿಡಿತಾವ, ಸಂಸಾರ ಮಾಡ್ತಾವೆ. ಮತ್ತೆ ನಾವು ಅದನ್ನ ಮಾಡಿದ್ರೆ ಪ್ರಾಣಿಗಳಿಗಿಂತಲೂ ನಮಗೂ ಏನು ವ್ಯತ್ಯಾಸ ಅಂತಾರು. ಮನುಷ್ಯ ಆದ್ಮೇಲೆ ಆ ಮನುಷ್ಯನಲ್ಲಿ ವಿವೇಕ ಶಕ್ತಿ ಅಂತದ, ಬುದ್ಧಿಶಕ್ತಿ ಬಹಳ ಶ್ರೇಷ್ಠ ಅದ. ಮ್ಯಾನ್ ಈಸ್ ಕನ್ಸಿಡರ್ಡ್ ಆಸ್ ದ ಕ್ರೌನ್ ಆಫ್ ಕ್ರಿಯೇಷನ್. ಈ ಸೃಷ್ಟಿಯೊಳಗ ಆ ಚತುರ್ಮುಖ ಬ್ರಹ್ಮನಿಗೆ ಮನುಷ್ಯನ ತಯಾರು ಮಾಡಿದ ಮ್ಯಾಗ ಯಾವ ಪ್ರಾಣಿನೂ ತಯಾರು ಮಾಡೋದು ಬೇಡ, ಸಮಾಧಾನ ಆತಂತ ಅಲ್ಲಿಗೆ ಬಿಟ್ಟಂತ. ಯಾಕ? ಈ ಮನುಷ್ಯನಲ್ಲಿ ಏನದ? ಆತ್ಮಜ್ಞಾನವನ್ನು ಪಡೆಯುವಂತ ಸಾಮರ್ಥ್ಯ ಅದ, ಬುದ್ಧಿ ಅದ, ಸಾಕು ನಾ ಸೃಷ್ಟಿ ಮಾಡಿದ್ದು ಸಾರ್ಥಕ ಅಂತ ತಿಳ್ಕೊಂಡು ಬಿಟ್ಟಂತ. ಆದ್ದರಿಂದ ಈ ಮನುಷ್ಯ ಜನ್ಮ ಬಂದಾಗ ತಾನಾರೆಂದು ತಿಳಿಯುವುದನ್ನು ಬಿಟ್ಟು ಬೇರೆದನ್ನ ಮಾಡಿದ್ರೆ ನಮಗೂ ಮತ್ತು ಪ್ರಾಣಿಗಳಿಗೂ ಏನಪ್ಪಾ ವ್ಯತ್ಯಾಸ? ಆದ್ದರಿಂದ ನಾನಾರೆಂದು ತಿಳಿಯುವುದು ಮುಖ್ಯವಾದ ಕರ್ತವ್ಯ. ತನ್ನ ಆತ್ಮಾನಂದಗಳಲ್ಲಿ ಇತರ ಆನಂದಗಳು ಸಮುದ್ರದಲ್ಲಿ ನದಿಗಳಂತೆ ಅಂತರ್ಭೂತವಾಗಿರುತ್ತವೆ. ಈ ವಿಷಯವನ್ನ ನೀವು ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಬರ್ತದೆ. ಏ ಆತ್ಮ, ನೀನು ಅನೇಕವಾಗಿ ತೋರದನ್ನ ಏಕಮುಖವಾಗಿ ತೋರು ನನ್ನೊಳಗ ಅಂತಕೊಂಡು ಪ್ರಾರ್ಥನೆ ಮಾಡ್ಯಾರ. ಎಷ್ಟೆಷ್ಟು ಆನಂದದವಲ್ಲ ಜಗತ್ನಾಗ, ಅವೆಲ್ಲ ಆನಂದಕ್ಕಿಂತ ಶ್ರೇಷ್ಠವಾದಂತ ಆನಂದ ಏನದ? ಆತ್ಮಾನಂದವಿದ್ಯೆ. ಆತ್ಮನ ತಿಳಿಯುವುದರಿಂದ ಆಗುವಂತ ಏನದ? ವಿದ್ಯಾನಂದ ಅಂತಾರ. ಆ ವಿದ್ಯಾನಂದ ಪ್ರಾಪ್ತಿನ ಆ ಎಲ್ಲ ಆನಂದಗಳು ಅದರಲ್ಲಿ ಸಮಾಗಮ ಅದಾವು, ಅಂತರ್ಭೂತ ಅದಾವು ಅಂತ ಹೇಳ್ತಾರೆ. ಅಂತ ಆತ್ಮವಿದ್ಯೆ ಈ ಗ್ರಂಥದಲ್ಲಿ ಇದೆ ನೋಡ್ರಿ. ಅಂತ ಒಂದು ಶ್ರೇಷ್ಠವಾದಂತ ಆತ್ಮವಿದ್ಯೆ ಈ ಗ್ರಂಥದಲ್ಲಿ ಇದೆ. ಇದನ್ನು ಗುರುಮುಖದಿಂದ ತಿಳಿಯಬೇಕು. ನೀವಾಗಲೇ ಪುಸ್ತಕ ಓದ್ತಿ ನಾ ಮಾಡ್ಕೋತೀನಿ, ಯಾರಿಗೂ ಆಗುದಿಲ್ಲ. ನಾನು MA ಕನ್ನಡ ಅದೇನ್ರಿ, ಓದ್ತೇನೆ, ತಿಳ್ಕೊತೇನೆ, ಆಗೋದು ತಮ್ಮ. ಕನ್ನಡದಾಗ ಐತಿ, ಹೌದು, ನಮ್ಮ ಮಾತೃಭಾಷೆ ಕನ್ನಡ, ಹೌದು, ತಿಳ್ಕೊತೇನೆ, ಆಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಗುರುಮುಖೇನ ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ವಿವೇಕ ವೈರಾಗ್ಯಾದಿ ಗುಣಗಳಿಂದ ಯುಕ್ತನಾದಂತ ಶಿಷ್ಯನು ಶ್ರೋತೆಯ ಬ್ರಹ್ಮನಿಷ್ಠ ಸದ್ಗುರುವನ್ನು ಕುರಿತು ಶರಣಾಗತನಾಗಲೇಬೇಕು. ಜಗತ್ತು ಅಂದ್ರೆ ಏನು, ಜೀವ ಅಂದ್ರೆ ಏನು, ಈಶ್ವರ ಅಂದ್ರೆ ಏನು ಎಂದು ವಿಚಾರ ಮಾಡಬೇಕು. ಜಗತ್ತು ಅಂದ್ರೆ ಏನಪ್ಪಾ? ಜೀವ ಅಂದ್ರೆ ಏನಪ್ಪಾ? ಈಶ್ವರ ಅಂದ್ರೆ ಏನಪ್ಪಾ? ಜಗತ್ತು, ಜೀವ, ಈಶ್ವರ ಈ ಮೂರು ಪದಗಳ ವಿಚಾರವನ್ನು ಮಾಡುವಂತ ಅವಾಗ ಏನಂತಾರ? ವಿವೇಕ ವೈರಾಗ್ಯವನ್ನು ಹೊಂದವಂಗ ಶಿಷ್ಯ ಅಂತಾರ. ಇದನ್ನ ತಿಳಿಸಿಕೊಡವಾಗ ಏನಂತಾರ? ಗುರು ಅಂತಾರ. ಹಿಂಗ ನಿಜವಾಗಿ ವಿಚಾರ ಮಾಡುತ್ತಿರಲು ನಿಜವಾದ ಆತ್ಮಜ್ಞಾನವಾಗುತ್ತದೆ. ನಿಜವಾದ ಆತ್ಮಜ್ಞಾನ ನಾನಾರೆಂದು ಗೊತ್ತಾಗ್ತದೆ. ಒಂಬತ್ತು, 1, 8, 17 ಜನ ಅದೇವಿ ಇವತ್ತ. ಎಷ್ಟು ಮಂದಿ ಕಡೆ ಗ್ರಂಥ ಅದರಿ? ಯಾರ್ಯಾರಿಲ್ಲ ಗ್ರಂಥ ತಗೊಳ್ರಿ, ಬಹಳ ಚಲೋ ಆಗಿದೆ ಗ್ರಂಥ ಇದು. ನಾವು ಒಮ್ಮೆ ಹೇಳಿದ ಮೇಲೆ ಮತ್ತೆ ನೀವು ಪುನರಾವರ್ತಿ ಮಾಡ್ಬೇಕು ಅಂತ ಗ್ರಂಥ ಇದು. ಬಹಳ ಶ್ರೇಷ್ಠವಾದ ಗ್ರಂಥ. ಎಷ್ಟನೇ ಪೇಜ್ ಅಜರ್ ಈಗ ಹೇಳ್ತಾರೆ? ಊರೇ ಪೇಜ್ ಎಷ್ಟನೇದ್ರಿ ಅಜರ್ ಈಗ ಹೇಳ್ತಾರ? ಇದು ಇನ್ನಷ್ಟು ಚಾಲೂ ಮಾಡಿಲ್ರಿ. ಮೊದಲ ಪೀಠಿಕೆ ಆದ ನಂತರ ಅಪ್ಪವ್ರ ಅನುಭವ ಸಾರದ ತಾತ್ಪರ್ಯ ಸಂಗ್ರಹ ಅಂತ ಬರ್ದಾರ, ಅದನ್ನ ಓದಾಗತ್ತೆ. ಹಾ ಸಿಕ್ತ್ರಿ? ಪೇಜ್ ನಂಬರ್ 7 ನಮ್ದ್ರಾಗ. ಹಾ, ನಂದ್ರಾಗ ಅಷ್ಟೇ ಐತಿ ಸರ್. ಒಂದು 2010ರಲ್ಲಿ ಪ್ರಿಂಟ್ ಆಗುದಿಲ್ಲ, 4ನೇ ಮುದ್ರಣ. ಹಾ, ಅದ ಮುದ್ರಣ ಆಗ್ಯಾವ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಭಾಳ ಅದಾವ್ರಿ. ಈಗ 2010ರಾಗ ಇದ್ದಾಗ 53ನೇ ಇಸ್ವಿಯಾಗ ಏನದ ಒಂದೊಂದು ಮಿಸ್ಟೇಕ್ ಇಲ್ಲ ಇದ್ರಾಗ. ಅವಾಗ ಅಷ್ಟು ಚಂದ ಪ್ರೂಫ್ ಚೆಕ್ ಮಾಡಿ ಪ್ರಿಂಟ್ ಹಾಕ್ಸ್ಯಾರ. ಈಗ ಪ್ರೂಫ್ ಚೆಕ್ ಮಾಡಂತಾರ, ಮಾಡ್ತಾರ. ಈಗೂ ಅನೇಕ ತಪ್ಪುಗಳಾಗ್ಯಾವ. ಇರ್ಲಿ, ಆದ್ರೂ ಒಂದು ಗ್ರಂಥ ಇಟ್ಕೊಡ್ರಿ, ಬಹಳ ಚಲೋ ಅದ ಗ್ರಂಥ. ಸುಮಾರು ಒಂದು 600-700 ಪೇಜ್ ಗ್ರಂಥ ಅದ. ದಪ್ಪದ ಪುಸ್ತಕ, ಟೀಕಾ ಗ್ರಂಥ. ಹೌದಾ? ಅಯ್ಯೋಪ್ಪ, 5ನೇ ಸಂಧಿ ಐತ್ರಿ ಜರ.
5ನೇ ಸಂಧಿ ಹಾ 7ನೇ ಪೇಜ್ನಾಗ 5ನೇ ಸಂಧಿ ಬೇಡ್ರಿ, 1ನೇ ಸಂಧಿ ಬರ್ರಿ. ಹಾ 1ನೇ ಸಂಧಿಗೆ ಚಿದ್ ವಿವರ್ತ ಸ್ವರೂಪ ಅಂತ ಐತಿ ನೋಡಿ, ಗುರುಸ್ತುತಿ ಅಂತ ಐತಿ, ಅಲ್ಲಿ ಓದಾಕತ್ತೀನಿ. ಹಿಂದ್ ಬರ್ರಿ, ಹಿಂದ ಸಿಕ್ತ್ರೆ. ಬ್ರಹ್ಮವೇ ವಿವರ್ತದಿಂದ ಜಗದಾಕಾರವಾದರೂ ಬ್ರಹ್ಮಕ್ಕೆ ಹಾನಿ ಇಲ್ಲ. ಬಂಗಾರ ಹೋಗಿ ಆಭರಣ ಆದರೂ ಕೂಡ ಆ ಬಂಗಾರಕ್ಕೆ ಏನೂ ಆಗಿಲ್ಲ, ಅದಕ್ಕೆ ವಿವರ್ತ ಅಂತಾರ ಅಂತ ಹೇಳಿದೆ. ಆ ವಿವರ್ತದ ಲಕ್ಷಣ ಹೇಳ್ತಾರ ಮುಂದ ಅವ್ರ. ಈಗ ಸದ್ಯ ಇಷ್ಟು ತಿಳ್ಕೊಡ್ರಿ. ಬ್ರಹ್ಮ ವಿವರ್ತದಿಂದ ಜಗದಾಕಾರವಾದರೂ ಅಂದ್ರೆ ಬ್ರಹ್ಮ ಹೋಗಿ ಜಗತ್ತಾಗೈತಂದ್ರು ಕೂಡ ಈಗ ಜಗತ್ತ ಏನೈತೆ ಅಂತಂದ್ರೆ ಇದು ಬ್ರಹ್ಮದ ವಿವರ್ತದ ಅಂದ್ರ ಇದು ಬಂಗಾರ ಹೋಗಿ ಆಭರಣ ಆದಂಗ ಆಗೈತಿ, ಬಂಗಾರ ಮತ್ತು ಅಲ್ಲೇ ಅದ. ಅಂದ್ರ ಈ ಜಗತ್ತು ಏನೈತೆ ಅಂದ್ರ ಪರಮಾತ್ಮನ ಸ್ವರೂಪ ಐತಿ ಅಂತ ಹೇಳ್ತಾರ ಅಪ್ಪೋ. ಅದು ಹೆಂಗ ಅನ್ನೋದನ್ನ ನಮ್ಮ ಅನುಭವಕ್ಕೆ ಬರುವಂಗ ಹೇಳಿಕೊಡ್ತೀನಿ ಅಂತ ಹೇಳ್ತಾರ. ಹಗ್ಗವು ಹಾವಾಗಿ ತೋರಿದರು ಹೇಳ್ತಾರ ನೋಡ್ರಿ. ಹಗ್ಗವು ಹಾವಾಗಿ ತೋರಿದರು, ಬಂಗಾರವು ದಾಗಿನವಾಗಿ ತೋರಿದರು. ಹಗ್ಗ ಬಂಗಾರಗಳಿಗೆ ಹೇಗೆ ಹಾನಿ ಇಲ್ಲವೋ ಅದರಂತೆ ಬ್ರಹ್ಮವು ಜಗತ್ತಾಗಿ ತೋರಿದರು, ಆ ಬ್ರಹ್ಮಕ್ಕೆ ಹಾನಿ ಇಲ್ಲ. ಈಗ ನಮ್ಮ ವೇದಾಂತದೊಳಗ ಒಂದು ಉದಾಹರಣೆ ಬರ್ತದ, ಹಗ್ಗ ಹಾವು. ಈ ಹಗ್ಗ ಹಾವು ಉದಾಹರಣೆ ಏನದ, ಇದನ್ನ ಒಂದು ಉದಾಹರಣೆ ಹಿಡ್ಕೊಂಡು ನಮಗ ವೇದಾಂತದ ಅರ್ಥ ಬರ್ಲಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಹೆಂಗಂದ್ರ ಈ ಸಾಯಂಕಾಲದ ನಸುಗತ್ತಲಿನಲ್ಲಿ ಪೂರ ಬೆಳಕು ಇಲ್ಲ, ಪೂರ ಕತ್ಲೂ ಇಲ್ಲ, ಅಂತ ಸಮಯದಲ್ಲಿ ಹಗ್ಗ ಬಿದ್ದಿರ್ತದ, ದಾರ್ಯಾಗ ಒಂದು ಹಗ್ಗ ಬಿದ್ದಿರ್ತದ. ಹಗ್ಗ ಅದ ನೋಡಿದ್ಮೇಲೆ ನಮಗೇನೋ ಹಾವು ಅಂತ ಭ್ರಾಂತಿ ಆಗ್ತದೆ. ನಾವು ಗಪ್ನ ಹಿಂಸರಿತೀವಿ, ಬ್ಯಾಟ್ರಿ ಹಿಡಿದು ನೋಡಿದ್ರೆ ಅದು ಹಗ್ಗನ ಇರ್ತದ. ನಾವು ಹಾವು ಕಂಡೈತೆ ಇಲ್ಲೋ, ಹಾವು ಅನ್ನಬೇಕಾದ್ರೆ ಹೆದರಿದಾಗ ಆ ಹಾವು ಕಂಡೈತೆ ಇಲ್ಲೋ, ಕಂಡತಿ. ಮತ್ತ ಹಾವ ಹೆದರಿ ಬ್ಯಾಟ್ರಿ ಹಿಡಿದು ನೋಡಿದಾಗ ಏನ್ ಕಾಣಕತ್ತೈತಿ, ಹಗ್ಗದ. ಅದಕ್ಕೇನಂತಾರ, ಹಗ್ಗದಲ್ಲಿ ಹಾವು ಅಂತ ಉದಾಹರಣೆ ತಗೋತಾರ. ಅಂದ್ರೆ ಏನ್ ಅರ್ಥ, ಇದು ಜಗತ್ತಾಗಿ ಏನ್ ಕಾಣಕತ್ತೈತಲ್ಲ, ನೀವು ಜ್ಞಾನದ ಬೆಳಕಿನಿಂದ ನೋಡಿದ್ರೆ ಇದು ಹಗ್ಗವೇ ಇದೆ ಅನ್ನುವಂತ ಜ್ಞಾನ ಆಗ್ತದೆ. ಇದು ಪರಮಾತ್ಮನೇ ಇದೆ ಅಂತ ಜ್ಞಾನ ಆಗ್ತದ ನಮಗೆ. ಈ ಜಗತ್ತು ತೋರಾಗತ್ತದ, ನಿಜವಾಗಿ ಜಗತ್ತಿಲ್ಲ. ಹಂಗಾರೆ ಏನೈತಿ ಇದು, ಇದು ಪರಮಾತ್ಮನ ಸ್ವರೂಪದ ಅಂತ ನಮಗ ಅನುಭವಕ್ಕೆ ಬರ್ತದ್ರಿ. ಇದಕ್ಕ ಜ್ಞಾನ ಅಂತ. ಇದಕ್ಕೇನಂತಾರ, ಜ್ಞಾನ. ಇಂಥವ್ರಿಗೆ ಏನಂತಾರ, ಜ್ಞಾನಿಗಳು. ಎಂತ ಜ್ಞಾನಿಗಳು, ಆತ್ಮಜ್ಞಾನಿಗಳು. ತಿಳಿತ್ರಿ. ಅದರಂತೆ ಬ್ರಹ್ಮವು ಜಗತ್ತಾಗಿ ತೋರಿದರೂ ಹಾನಿ ಇಲ್ಲ, ನಿರ್ವಿಕಾರವಾಗಿದೆ, ಅದಕ್ಕೆ ವಿಕಾರ ಇಲ್ಲ. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷಯತೆ, ವಿನಶ್ಯತೆ ಅನ್ನುವಂತ ಈ 6 ವಿಕಾರಗಳಿಂದ ಕೂಡಿದ ಜಗತ್ತು. ಆದ್ರ ಆ ಬ್ರಹ್ಮಕ್ಕೆ ವಿಕಾರ ಇಲ್ಲ, ಆ ಬಂಗಾರಕ್ಕೆ ವಿಕಾರ ಇಲ್ಲ, ಆ ಹಗ್ಗಕ್ಕೆ ವಿಕಾರ ಇಲ್ಲ. ಹಾವು ವಿಕಾರ ಅದ, ಆಭರಣ ವಿಕಾರ ಅದ, ಆದ್ರ ಬಂಗಾರ ವಿಕಾರ ಇಲ್ಲ, ಪರಿಣಾಮ ಹೊಂದುದಿಲ್ಲ. ಅದು ಹೆಂಗಿತ್ತೋ ಹಂಗ ಅದ. ಹಂಗ ನಿರ್ವಿಕಾರವಾಗಿದೆ. ಜಗತ್ತಿಗೆ ಮಾಯೆಯು ಕಾರಣವಾಗಿರಲಿ ಅಂದರೆ ಅದು ಆಗಲಾರದು. ಇನ್ನು ಜಗತ್ತಿಗೆ ಕಾರಣ ಏನ್ರಿ, ಮಾಯೆ ಅಂತ. ನಮಗೆಲ್ಲ ಹುಟ್ಲಿಕ್ಕೆ ಕಾರಣ ಯಾರ್ರಿ, ನಮ್ಮವ್ವ, ನಮ್ಮ ತಾಯಿ. ನಮ್ಮ ತಾಯಿ ಮತ್ತು ತಂದೆಗಳ ರೇತೋ ರಕ್ತದಿಂದ ನಾವು ಹುಟ್ಟಿ ಬಂದೇವಿ ಅಂತ ಹೆಂಗ್ ಹೇಳ್ತೀವಿ, ಹಂಗ ಒಂದು ಉದಾಹರಣೆ ತಗೊಂಡು ಕೆಲವು ಮಂದಿ ಏನಂತಾರ, ಈ ಜಗತ್ತಿನಾಗ ಇಷ್ಟೆಲ್ಲ ಈ ಜಗತ್ತು ಸೃಷ್ಟಿ ಆಗ್ಬೇಕಂದ್ರ ಈ ಜಗತ್ತಿಗೊಬ್ಬಕ್ಕೆ ತಾಯಿ ಇರ್ಬೇಕಲ್ಲ, ಆಕೆಗೆ ಮಾಯೆ ಅಂತೀವಿ ನಾವು. ಜಗತ್ತಿಗೊಬ್ಬ ತಂದೆ ಪರಮಾತ್ಮ, ತಾಯಿ ಮಾಯೆ, ಅವರಿಬ್ಬರಿಂದ ಈ ಜಗತ್ತು ಹುಟ್ಟೈತಿ ಅಂತ ನಾವು ಕಲ್ಪನಾ ಮಾಡ್ತೇವಿ. ಹಂಗಂದ್ರ ಅದು ಅಲ್ಲ ಅಂತಾರು. ಜಗತ್ತಿಗೆ ಮಾಯೆ ಕಾರಣವಾಗಿರಲಿ ಅಂದರೆ ಅದು ಆಗುವುದಿಲ್ಲ. ಯಾಕಂದ್ರೆ ಆ ಮಾಯೆಯು ಸ್ವತಂತ್ರವಾದ ಒಂದು ವಸ್ತು ಅಲ್ಲ. ಮಾಯೆ ಸ್ವತಂತ್ರವಾಗಿರುವಂತ ವಸ್ತು ಅಲ್ಲದು, ಮತ್ತೊಬ್ಬರನ್ನ ಅವಲಂಬಿಸಿಕೊಂಡು ತೋರುವಂತ ವಸ್ತು ಅದು. ಮತ್ತೊಂದನ್ನ ಅಂದ್ರೆ ಏನು, ಇದ್ದ ಬ್ರಹ್ಮವನ್ನ ಅವಲಂಬಿಸಿಕೊಂಡು ತೋರ್ತದ ಅದು. ಅದಕ್ಕೆ ಮಾಯೆ ಅಂತ. ಅದು ಸ್ವತಂತ್ರವಾದ ವಸ್ತು ಅಲ್ಲ. ಅದು ಹೆಂಗದ ಅಂದ್ರೆ ಹೇಳ್ತಾರ ನೋಡ್ರಿ, ಮನುಷ್ಯನ ನೆರಳಿನಂತೆ ಮನಸ್ಸದ. ಮನುಷ್ಯ ಅದಾನ, ಮನಸ್ಸಲ್ಲ, ಮನುಷ್ಯನ ಒಬ್ಬ ಮನುಷ್ಯನ ನೆರಳು ಬಿದ್ದದ. ಆ ನೆರಳ ಮನುಷ್ಯ ಏನ್ರಿ ಇದು ಅಲ್ಲ,
ಮನುಷ್ಯ ಇದ್ರ ಬೀಳ್ತೈತೆ, ಮನುಷ್ಯ ಇಲ್ಲ ಅಂದ್ರೆ ನೆರಳು ಬೀಳ್ತೈತೇನೋ? ಬೀಳುವುದಿಲ್ಲ. ಸೂರ್ಯೋದಯ ಪೂರ್ವಕ್ಕೆ ಆಗಾಗತೈತಂದ್ರ ಪಶ್ಚಿಮಕ್ಕೆ ನಾವು ನಿಂತ್ಕೊಂಡೇವ ಅಂದ್ರೆ ನಮ್ ನೆರಳು ಬೀಳ್ತೈತಿ ನೋಡ್ರಿ. ಆ ನೆರಳಿನಂತೆ ಇದು ಮಾಯೆ ಇದೆ ಅಂತ ಹೇಳ್ತಾರೆ. ತಿಳ್ಕೊಳಕ್ ಮಾಯೆ ಅಂತೆ ನಮ್ದು ಈ ನೆರಳಿನಂತೆ ಮಾಯೆ ಇದೆ. ಇನ್ನೊಂದು ಉದಾಹರಣೆ ಹೇಳ್ರಿ ಅಂತ ಹೇಳ್ತಾರ. ಅಗ್ನಿಯೊಳಗ ಸುಡುವತನ ಐತಿ ನೋಡ್ರಿ, ಆ ಸುಡುವತನ ಏನದ? ಅದು ಮಾಯೆ. ಅಗ್ನಿಯಲ್ಲಿ ಸುಡುವತನ ಏನೈತಿ? ಅದು ಮಾಯೆ. ಅಥವಾ ಇನ್ನೂ ಒಂದು ಉದಾಹರಣೆ ಹೇಳ್ರಿ ಅಂದ್ರ, ಒಬ್ಬ ಕಲಾಕಾರ ಚಿತ್ರ ತೆಗಿತಾನ. ಆ ಚಿತ್ರ ತೆಗೆಯುವಂತ ಕಲಾಕಾರನ ಕಲಾಶಕ್ತಿಯಂತೆ ಅದು ಮಾಯೆ, ಅದು ಬೇರೆಯಾಗಿಲ್ಲ ಅಂತಾರ ಅವನು, ಕಿಂತು ಅನಿರ್ವಚನೀಯವಾಗಿರುತ್ತದೆ ಅಂತ. ಈಗ ಒಬ್ಬ ಮನುಷ್ಯನಲ್ಲಿ ಶಕ್ತಿ ಐತಿ, ಶಕ್ತಿ. ಆ ಶಕ್ತಿ ಮನುಷ್ಯನ ಅವಲಂಬಿಸಿಕೊಂಡು ತೋರ್ತದೆ. ಆ ಶಕ್ತಿ ಅಂತೆ ಮಾಯೆ ಐತಿ ನೋಡ್ರಿ, ಸ್ವತಂತ್ರವಾಗಿ ಇಲ್ಲ. ಆ ಮನುಷ್ಯನ ಅವಲಂಬಿಸಿಕೊಂಡು ಶಕ್ತಿ ಹೆಂಗೈತೋ ಹಂಗ ಮಾಯೆ ಐತಿ. ಅದಕ್ಕೆ ಮಾಯೆಗೆ ಶಕ್ತಿನೂ ಅಂತೇವಿ, ಮಾಯೆ ಅಂತೇವಿ. ಅದು ಪರಾವಲಂಬಿ ಅಂತೇವಿ, ಅದು ಸ್ವತಂತ್ರ ಇಲ್ಲ ಅಂತೇವಿ, ಅದು ಮನುಷ್ಯನ ನೆರಳಿನಂತೆ ಐತಿ ಅಂತೇವಿ, ಅದು ಅಗ್ನಿಯ ದಾಹಕ ಶಕ್ತಿಯಂತೆ ಐತಿ ಅಂತೇವಿ, ಅದು ಚಿತ್ರಕಾರನ ಚಿತ್ರಕಲಾ ಶಕ್ತಿಯಂತೆ ಇದೆ ಅಂತ ಹೇಳ್ತೀವಿ ನಾವು. ಅದು ಅನಿರ್ವಚನೀಯವಾಗಿದೆ, ಅದು ಅನಿರ್ವಚನೀಯವಾಗಿದೆ. ಅದು ಹಿಂಗ ಅಂತ ಹೇಳಕ್ ಬರಂಗಿಲ್ಲ. ವಚಿಸ್ಲಿಕ್ಕೆ ಬರುವಂತಹದ್ದು ವಚಸ್ಲಿಕ್ಕೆ ಬರುವುದು ವಚನೀಯ. ಅನಿರ್ವಚನೀಯ ಅಂದ್ರ ವಚಿಸ್ಲಿಕ್ಕೆ ಬರೋದಿಲ್ಲ, ಅದು ಹಿಂಗ ಅದ ಅಂತ ಹೇಳಕ್ ಬರೋದಿಲ್ಲ. ಅದು ಯಾವ ಟೈಮ್ನಾಗ ಯಾವ ರೀತಿ ಯಾವ ಆಕಾರ ಕಾಣ್ತತಿ ಹೇಳಕ್ ಬರೋದಿಲ್ಲ. ಮತ್ತು ಸೃಷ್ಟಿ ಪೂರ್ವದಲ್ಲಿ ಬ್ರಹ್ಮ ಒಂದೇ ಇತ್ತೆಂದು ಶ್ರುತಿ ಹೇಳುತ್ತದೆ. ಸೃಷ್ಟಿ ಜಗತ್ ಹುಟ್ಟಕ್ಕಿಂತ ಮೊದಲ ಏಕಮೇವ ದ್ವಿತೀಯ ಬ್ರಹ್ಮ ವಸ್ತು, ಆಕಾಶದಂತೆ ನಿರಾಕಾರವಾದಂತ ಆ ಪರಮಾತ್ಮ ತತ್ವ ಒಂದೇ ಇತ್ತು. ಅವತ್ತಿನ್ನು ಜಗತ್ ಹುಟ್ಟಿದ್ದಿಲ್ಲ ಅಂತ ಹೇಳ್ತದೆ, ಶಾಸ್ತ್ರ ಹೇಳ್ತದೆ. ಮತ್ತು ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮ ಒಂದೇ ಇತ್ತೆಂದು ಶ್ರುತಿ ಹೇಳುತ್ತದೆ. ಶ್ರುತಿ ಅಂದ್ರ ವೇದ, ವೇದವೇ ಪ್ರಮಾಣ ಅಖಿಳರ್ಗೆ. ಮತ್ ನೋಡ್ರಿ, ವೇದವನ್ನ ಬಿಟ್ಟು ನಾವು ಪರಮಾತ್ಮನನ್ನ ತಿಳಿಯಾಕ ಬರುವುದಿಲ್ಲ. ಅದರಂತೆ ಬೇರೊಂದು ಕಾರಣವಿಲ್ಲ. ಎಲ್ಲಪ್ಪ ಮಾಯೆ ಬಿಟ್ಟು ಮತ್ತೆ ಬೇರೆ ಏನು ಕಾರಣ ಐತೆ? ಬೇರೆ ಏನೂ ಕಾರಣವಿಲ್ಲ. ಹಾಗಾದ್ರೆ ನಿರ್ವಿಕಲ್ಪ ಬ್ರಹ್ಮದಲ್ಲಿ ಸೃಷ್ಟಿ ಸಂಬಂಧ ಸವಿಕಲ್ಪ ಜ್ಞಾನವಾದ ಮೇಲೆ ಸ್ವರೂಪಕ್ಕೆ ಹಾನಿ ಬರುವುದಿಲ್ಲವೇ? ಇಲ್ಲ. ನೋಡ್ರಿ, ಈಗ ಹಗ್ಗದಾಗ ಹಾವು ಬಂದೈತಿ, ತೋರಾಗತ್ತೈತಿ, ಹಾವು ಆಗೈತಿ, ಹಾವು ಕಾಣಾಗತ್ತೈತಿ. ಹಾವು ಕಾಣೋ ಮುಂದೆ ಹಾವು ಕಾಣಾಕತೈತಿ ಏನೋ? ಹೌದ್ರಿ, ಕಾಣಾಕತೈತಿ, ಹಾವು ಕಾಣಾಕ. ಒಂದ್ ಬಡಗಿ ಕೊಡ್ತೀನಿ ತಗೋ, ಹಾವು ಮುಟ್ಟು ಅಂದ್ರ ಏನನ್ ಮುಟ್ತಿರಿ ನೀವು? ಸ್ವಲ್ಪ ಹಗ್ಗ ಹಾವು ಮುಟ್ತಾರ, ಕಾಣಾಕತೈತಿ, ಹಾವಿನ ತಗೊಂಡ ಆ ಬಡಗಿ ತಗೊಂಡ ಹಾವಿನ ಮುಟ್ಟಪ್ಪ ಅಂದ್ರೆ ಏನ್ ಮುಟ್ತಾನ್ರಿ ಅವ? ಹಗ್ಗ ಮುಟ್ತಾರ. ಹಗ್ಗನ ಮುಟ್ತಾನ. ನೋಡದ ಹಗ್ಗದಾಗ ಭಿನ್ನ ಸತ್ತಾದಾಗ ಹಾವು ಕೇವಲ ಪ್ರತೀತಿ, ಅದು ಭ್ರಮೆಯಿಂದ ತೋರ್ತದ, ಅದು ಇಲ್ಲವೇ ಇಲ್ಲ ಅಂತಾರ. ಜ್ಞಾನವಾದ ಮೇಲೆ ಸ್ವರೂಪಕ್ಕೆ ಹಾನಿ ಬರುವುದಿಲ್ಲವೇ? ಇಲ್ಲ, ಬರುವುದಿಲ್ಲ. ಹೇಗೆ? ಹೇಗೆಂದರೆ ಒಬ್ಬವ ಯತಿ ಅದನು, ಅವಂಗ ಸ್ವಪ್ನ ಬಿದ್ದದ. ಸ್ವಪ್ನದಾಗ ಸತಿ ಪತಿ ರತಿಗಳು ಒಂದೇ ಕಾಲಕ್ಕೆ ತೋರ್ತದ. ಅವ ಮೊದಲ ಸನ್ಯಾಸಿ ಅದನ, ಯಾವುದೋ ಒಂದು ಜನ್ಮದ ಸಂಸ್ಕಾರಕ್ಕೆ ಅನುಗುಣವಾಗಿ ಅವ ಹಿಂದಿನ ಜನ್ಮದ ಸಂಸಾರಿ ಇರ್ಬೋದು. ಆ ಒಂದು ಸಂಸ್ಕಾರದ ಮೂಲಕ ಅವಂಗೊಂದು ಕನಸು ಬೀಳ್ತದೆ, ಸ್ವಪ್ನದಲ್ಲಿ ಸತಿ ಪತಿ ಮತ್ತು ರತಿಗಳು ಒಂದೇ ಕಾಲಕ್ಕೆ ತೋರಿದ್ರು ಕೂಡ ಯತಿಗೆ ಆ ಮೋಹದ ಸಂಬಂಧ ಹೇಗೆ ಇಲ್ಲವೋ ಹಾಗೆ ಅದರಂತೆ ಜ್ಞಾನ ಜ್ಞೇಯಗಳು ತೋರಿದ್ರು ಬ್ರಹ್ಮಕ್ಕೆ ಅವುಗಳ ಸಂಬಂಧವಿಲ್ಲ. ನೋಡ್ರಿ, ಎಂತ ಮಾತು ಹೇಳ್ಬಿಟ್ರು, ಆಗ್ಲಿ ಚಲೋ ಮಾಡ್ರಿ. ಒಂದು ಜ್ಞಾತೃ, ಒಂದು ಜ್ಞಾನ, ಒಂದು ಜ್ಞೇಯ, ಈ ತ್ರಿಪುಟಿ ಏನ್ ತೋರ್ತದ, ಎಲ್ಲೆಲ್ಲಿ ತ್ರಿಪುಟಿ ಅದ, ಆ ತ್ರಿಪುಟಿ ಅದು ಯಾವುದು ಪರಮಾತ್ಮ ಅಲ್ಲ. ಧ್ಯಾನ ಧ್ಯೇಯ ಧ್ಯಾತೃ, ಜ್ಞಾನ ಜ್ಞೇಯ ಮತ್ತು ಜ್ಞಾನ ಜ್ಞಾತೃ ಜ್ಞೇಯ, ಇವು ಮೂರು, ಧ್ಯಾನ ಧ್ಯಾತೃ ಧ್ಯೇಯ ಏನ್ರಿ, ಇವು ಏನು ತ್ರಿಪುಟಿ ಅದಾವಲ್ಲ ಜಗತ್ನಾಗ ತೋರ್ತಾವ. ನೋಡುವವ, ನೋಡಿಸಿಕೊಳ್ಳುವಂತ ವಸ್ತು, ನೋಡುವಂತ ಕ್ರಿಯೆ, ಇವೇನು ತ್ರಿಪುಟಿ ಅದಾವಲ್ಲ, ಈ ತ್ರಿಪುಟಿಗೆ ಆ ಅಧಿಷ್ಠಾನ ವಸ್ತುವಿಗೆ ಯಾವುದು ಸಂಬಂಧ ಇಲ್ಲ ಅಂತಾರ, ಸಂಬಂಧವಿಲ್ಲ. ಆದ್ದರಿಂದ ಈ ಸೃಷ್ಟಿಯು ಅವಿದ್ಯಾ ವೃತ್ತಾತ್ಮಕ ಜ್ಞಾನ ರೂಪ ದೃಷ್ಟಿಯಾಗಿರುತ್ತದೆ. ಇದು ಅವಿದ್ಯೆ ಅಂದ್ರೆ ಭ್ರಮೆ, ಇದು ಭ್ರಮ ಅಂದಂಗ ಆತದ. ಹಗ್ಗದಲ್ಲಿ ಹಾವು ಕಂಡಿದ್ದು ಭ್ರಮ, ಕಪ್ಪೆ ಚಿಪ್ಪಿನಲ್ಲಿ ಬೆಳ ಕಂಡಿದ್ದು ಭ್ರಮ,
ಮೋಟ್ ಮರದಲ್ಲಿ ಕಳ್ಳ ಕಂಡಿದ್ದು ಭ್ರಮ, ಈ ಉದಾಹರಣೆ ಕೊಡ್ತಾರೆ ವೇದಾಂತದೊಳಗೆ. ಯಾಕಂದ್ರೆ ಈ ದೃಷ್ಟಿಯೇ ಸೃಷ್ಟಿಯಾಗಿರುವುದೆಂದು ಮತ್ತು ಕಾರಣದೊಳಗಿದ್ದ ಗುಣವು ಕಾರ್ಯದಲ್ಲಿರಬೇಕೆಂಬ ನಿಯಮವೂ ಇಲ್ಲ. ಈಗ ಹಗ್ಗ ಹೆಂಗದರಿ, ಮುಪ್ಪುರ್ಗಿ ಅದ, ಮೂರು ಈ ಏನದ ಅಂತಾರ ಕಾತಿದು, ಅದು ಮುಪ್ಪುರ್ಗಿ ಕಟ್ಟಿ ಅದ ಹಗ್ಗ ಆಗೈತಿ, ಹೌದಾ? ಕಾತಿ ತಗೊಂಡು ಮಾಡಿರ್ತಾರ ಹಗ್ಗನ. ಆ ಹಾವದಾಗ ಐತೆ ಅನ್ನೋದು ಮುಪ್ಪುರ್ಗಿ ಇಲ್ಲ. ಕಾರಣದ ಗುಣ ಕಾರ್ಯದಲ್ಲಿ ಒಂದೂ ಇಲ್ಲ, ಆದ್ರೂ ಕಾರ್ಯ ಆಗಿ ತೋರೈತಿ. ಹಗ್ಗ ಹಾವಾಗಿ ತೋರಿದ್ದ ಕಾರ್ಯ, ಹಾವು ಕಾರ್ಯ, ಹಗ್ಗ ಕಾರಣ. ಹೇಗೆಂದರೆ ಕಾರಣಗಳಾದ ಹಾಲು ಮೊಹು ಹೂವುಗಳಲ್ಲಿರತಕ್ಕಂತಹ ಸ್ವಾದು ವಗೈರು ಆ ಗುಣಗಳು ಕಾರ್ಯಗಳಾದ ಮೊಸರು ಮಾವಿನ ಹಣ್ಣುಗಳಲ್ಲಿ ಇರುವುದಿಲ್ಲ ಅಂತಾರವ್ರು. ಹಾಲು ಹೆಂಗದ ರೀ? ಹಾಲ ಮಧುರ ಅದ, ಮತ್ತೆ ಹೆಂಗದ? ಬೆಳಗದ, ಮತ್ತೆ ಹೆಂಗದ? ದ್ರವ ಅದ. ಅದ್ರ ಹಾಲಿನಿಂದ ತಯಾರು ಮಾಡಿದಂತ ಮೊಸರು ದ್ರವ ಐತಿನೋ? ಇಲ್ಲ. ಬೆಳಗೇನೋ ಐತಿ, ಅದ್ರ ಮಧುರ ಐತಿನೋ? ಹುಳಿ ಐತಿ ಮೊಸರು. ಹಂಗ ಈ ಮಾವಿನ ಹೂವು ತಗೊಳ್ರಿ. ಈಗ ಮಾವಿನ ಹೂವು ಕೈಯಾಗ ಬುಕ್ಕಿದ್ದವ್ರು ನೋಡ್ಕೊಳ್ರಿ, ನಾ ಹೆಂಗ್ ಹೊಂದಿಸ್ತೇನೆ. ಇದ ಓದು ಕಲೆ. ಹಾಲಿಗೆ ನಾ ಏನ್ ಹೋಲಿಸಿದೆ? ಮೊಸರು ಹೋಲಿಸಿದೆ, ವಿಕಾರ. ಹೂವಿಗೆ ಮಾವಿನ ಹಣ್ಣು, ಹೂವು ಮಾವಿನ ಹೂವು ಅದು ಹೋಗ್ಬೇಕಲ್ಲ. ಮಾವಿನ ಹೂವು ಕಾರಣ, ಮಾವಿನ ಹಣ್ಣು ಕಾರ್ಯ. ಆ ಕಾರ್ಯದಲ್ಲಿ ಇದ್ದಂತ ಆ ಮಾವಿನ ಹೂವು ಹೆಂಗದ? ಒಗರದ. ಮಾವಿನ ಹಣ್ಣು ಹೆಂಗದ? ರುಚಿ ಅದ. ಕಾರಣದಲ್ಲಿ ಇದ್ದಂತ ಗುಣಗಳು ಕಾರ್ಯದಲ್ಲಿ ಇಲ್ಲ. ಒಂದಕ್ಕೊಂದು ತದ್ವಿರುದ್ಧ ಗುಣಗಳದಾವ ನೋಡ್ರಿ. ಕಾರಣ ಒಗರದ ಮಾವಿನ ಹೂವು, ಕಾರ್ಯ ಹಣ್ಣು ಬಾಳ ರುಚಿ ಅದ. ಹುಳಿ ಮಧುರಗಳಾಗಿ ವಿಲಕ್ಷಣಗಳಾಗಿವೆ. ಹುಳಿಯಾಗಿದ್ದು ಯಾವುದು? ಮೊಸರು. ಮಧುರವಾದಂತಹ ಹಾಲು ಹುಳಿ ಆದಾಗ, ಮೊಸರು ಆದಾಗ ಹುಳಿ ಆಗ್ಯದ. ಮತ್ತ ಆ ಮಾವಿನ ಹೂವು ಹೆಂಗದ? ಒಗರಿದ್ರು ಕೂಡ ಆ ಮಾವಿನ ಹಣ್ಣು ಏನದ? ಕಾರ್ಯ ಅದು ಸಿಹಿ ಅದ. ಅದರಂತೆ ಚಿದ್ರೂಪವಾದ ಬ್ರಹ್ಮವು ಅದು ಕಾರಣವಾಗಿದ್ದರೂ ಕಾರ್ಯವಾದ ಜಗತ್ತು ಅಚಿದ್ರೂಪವಾಗಿದೆ. ಅದು ಚಿದ್ರೂಪ ಅಂದ್ರೆ ಅರಿವು ತಗೋಬೇಕು. ಕಾರಣವಾದಂತ ಈ ಜಗತ್ತಿಗೆ ಕಾರಣವಾದ ಬ್ರಹ್ಮವು ಅದು ಅರಿವಿನಿಂದ ಕೂಡಿದರೆ ಅದರ ಕಾರ್ಯವಾದಂತ ಈ ಜಗತ್ತು ಇದು ಜಡವಾಗಿದೆ. ಇದಕ್ಕೆ ಅರಿವಿಲ್ಲ, ಇದು ಜಡ ಅದ. ಜಡ ಅಂದ್ರೆ ಏನ್ರಿ? ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ತಾ ಯಾರನ್ನು ಗೊತ್ತಿಲ್ಲ, ತಾ ಯಾರು ನೋಡಕತ್ತಾರ ಇದನ್ನ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಯಾರಿಗೆ? ಈ ಜಗತ್ತಿಗೆ. ಅಥವಾ ಒಂದು ಪಕ್ಷಕ್ಕೆ ಜಗತ್ತರು ಚಿದ್ರೂಪವೇ ಆಗಿರುವುದು. ನೋಡ್ತಕ್ಕಂಥ ನಮ್ಮಗಳ ಅವಿವೇಕದಿಂದ ಜಡವಾಗಿ ಕಾಣುವುದು. ನೋಡ್ರಿ, ಜ್ಞಾನಿಗಳು ಈ ಜಗತ್ತಿಗೆ ಚಿದ್ರೂಪನ ಅಂತಾರ, ಅಜ್ಞಾನಿಗಳು ಜಡ ಅಂತಾರ. ಯಾರು ಖರೆ ರೀ, ಯಾರು ಸುಳ್ಳು? ಜ್ಞಾನಿಗಳು ಹೇಳೋ ಮಾತು ಖರೆ. ಪ್ರಮಾಣವನ್ನ ಹಚ್ಚಿ ನೋಡ್ಯಾರು, ಜಗತ್ತು ಕೂಡ ಚಿದ್ರೂಪವೇ ಐತೆ ಅಂತಾರ. ಮನೆಯಲ್ಲಿರುವ ಬೆಳಕು ಕತ್ತಲೆ ಹಾಗೆ ತೋರುವಂತೆ ಬಾಲಕನಿಗೆ ಕಟ್ಟಿಗೆಯು ಆನೆ ಕುದುರೆಯಾಗಿ ತೋರಿದಂತೆ ನಮ್ಮಗಳ ಅವಿವೇಕದಿಂದ ಬ್ರಹ್ಮವೇ ಜಗತ್ತು ಜೀವ ಈಶ್ವರಗಳ ರೂಪವಾಗಿ ತೋರುತ್ತದೆ ಅಂತಾರ. ಈಗ ನೀವು ಹೊರಗಿನಿಂದ ಮಠ ಮಧ್ಯಾಹ್ನದಾಗ ಹೊರಗಡೆ ಬಿಸಿಲಾಗ ಅಡ್ಡಾಡಿ ಬಂದು ಮನೆಯೊಳಗೆ ಪ್ರವೇಶ ಮಾಡ್ರಿ. ಮನ್ಯಾಗ ಏನು ಕಾಣೋದಿಲ್ಲ. ಏನು ಕತ್ತಲದಾಗ ಬಂದ್ವಿ ಏನಪ್ಪಾ, ಹಿಂಗ್ಯಾಕ ಒಂದು 2 ನಿಮಿಷ ಏನೂ ಕಾಣೋದಿಲ್ಲ. ಆಮ್ಯಾಗಿಂದ ಎಲ್ಲಾ ವಸ್ತುಗಳು ಗೋಚರ ಆಗ್ತವೆ. ಹಂಗ ಅಂತಾರಪ್ಪ ಅವರು, ಮನೆಯಲ್ಲಿರುವ ಬೆಳಕು ಕತ್ತಲೆಯಾಗಿ ಹಾವು ಹಾಗೆ ತೋರದಂತೆ, ಬಾಲಕನಿಗೆ ಕಟ್ಟಿಗೆಯ ಆನೆ ಕುದುರೆಯಾಗಿ ತೋರದಂತೆ. ಕಟ್ಟಿಗೆದ ಆನೆ ಅದ, ಬಾಲಕನಿಗೆ ಅದಕ್ಕ ಕುದುರೆ ಮಾಡಿ ಅದ್ರ ಮ್ಯಾಗ ಕುತ್ಕೊಂಡು ಟಕ ಓಡಾಗತ್ತಲ್ಲ. ಕುದುರೆ ಮಾಡ್ಯಾನ ನಾವು. ಅದೇನೈತಿ? ಆನೆ ಐತಿ. ಯಾರಿಗೆ? ಬಾಲಕನಿಗೆ. ಆ ಕಟ್ಟಿಗೆದ ಆನೆ ಕುದುರೆಯಾಗಿ ತೋರಿದಂತೆ ನಮ್ಮಗಳ ಅವಿವೇಕದಿಂದ ನಾವು ಈಗ ಸಣ್ಣ ಮಕ್ಕಳಿಗೆ ಹೆಂಗದು ಕಟ್ಟಿಗೆದು ಆನೆ ಕುದುರೆಯಾಗಿ ತೋರೈತೋ, ಅವು ನಮ್ಮ ಅವಿವೇಕ ದೃಷ್ಟಿಯಿಂದ ಈ ಜಗತ್ತು ಈ ಬ್ರಹ್ಮವೇ ಜಗತ್ತು ಜೀವ ಈಶ್ವರ ಮೂರಾಗಿ ತೋರಾಗತ್ತದ ಅಂತ. ಜಗತ್ತು ಏನಾಗೈತಿ? ಮೂರಾಗೈತಿ ನೋಡ್ರಿ. ಏನು? ಈ ಬ್ರಹ್ಮವೇ ಜಗತ್ತು ಜೀವ ಈಶ್ವರ ಆಗ್ಯದ. ಒಮ್ಮೆ ಜೀವ ಅಂತೀವಿ, ಈಶ್ವರ ಅಂತೀವಿ, ಪರಮಾತ್ಮ ಅಂತೀವಿ. ನಾನು ಜೀವ, ಪರಮಾತ್ಮ ಈಶ್ವರ. ಈ ಜಗತ್ತು ಭೌತಿಕವಾಗಿ ಇದೆ ಅಂತ ಭಾವ ಆಗೈತಲ್ಲ. ಇವು ಮೂರು ಏನದು ಅಂತಂದ್ರ ವಿಚಾರ ಮಾಡಿದ್ರೆ ಇವು ಕಾರ್ಯ ಅದಾವ. ಇವಕ್ಕೆ ಕಾರಣವಾದಂತಹದ್ದು ಈ ವಸ್ತು ಹೆಂಗದ ಅಂದ್ರ ಬ್ರಹ್ಮ ನಿರಾಕಾರ ನಿರ್ಗುಣ ಐತಿ ಅಂತ ಹೇಳ್ತಾರೆ.
ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ವಿಚಾರ ಮಾಡಿ ನೋಡಿದರೆ ಬ್ರಹ್ಮದ ವ್ಯತಿರಿಕ್ತ ಬೇರೊಂದಿಲ್ಲ. ಈ ಶ್ರುತಿ ಅಂದ್ರೆ ವೇದ, ಯುಕ್ತಿ ಅಂದ್ರ ಅದನ್ನ ತಿಳ್ಕೊಳಕ ಒಂದು ತರ್ಕ, ಮತ್ತು ಸ್ವಾನುಭವ ಅನುಭವಕ್ಕೆ ಬರ್ಬೇಕು. ನಿಮ್ಗೆ ಹತ್ಬೇಕು, ಅನುಭವಕ್ಕೆ ಬರ್ಬೇಕು. ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ಜ್ಞಾನ ಮನಸ್ಸಿಗೆ ಹೌದು ಅನಿಸುವಂತದ್ದು ಒಂದು ಉದಾಹರಣೆ ಕೊಡ್ಬೇಕಾಗ್ತದೆ, ಯುಕ್ತಿ ಕೊಡ್ಬೇಕಾಗ್ತದೆ. ಈ ಶ್ರುತಿ ಯುಕ್ತಿ ಅನುಭವ ಈ ಮೂರರ ಮುಪ್ಪರಿಗೆಯಿಂದ ನಾವು ವಿಚಾರ ಮಾಡಿ ನೋಡಿದಾಗ ಬ್ರಹ್ಮದ ವ್ಯತಿರಿಕ್ತ ಜೀವನೂ ಇಲ್ಲ, ಜಗತ್ತು ಇಲ್ಲ, ಈಶ್ವರನು ಇಲ್ಲ ಅಂತ ತಿಳಿತದ. ಅದಕ್ಕೆ ಏನ್ ಹೆಸರಿಟ್ಟಾರ? ಇದಕ್ಕ ಈ ಜಗತ್ ಅನ್ನುವಂಥದ್ದು ಚಿತ್ತಿನ ವಿವರ್ತ. ಜಗತ್ತಿನ ಸ್ವರೂಪ ಚಿತ್ತಿನ ವಿವರ್ತ. ಲೈಟ್ ಹೋಗ್ಬಿಟ್ಟಾವಿಲ್ಲೇ. ಈ ರೀತಿ ಸರ್ಪವಿದು ಏನೆಂದು ವಿಚಾರ ಮಾಡಲು ಹಗ್ಗವೇ ಆದಂತೆ ಜಗತ್ತು ಎಂದು ವಿಚಾರ ಮಾಡುತ್ತಿರ್ಲಿಕ್ಕೆ ಬ್ರಹ್ಮವೇ ಇರುವುದು. ಏನ್ರಿ? ಇದು ವಿಚಾರ ಮಾಡ್ಬೇಕು. ವಿಚಾರ ಮಾಡ್ಲಿಕ್ಕಂದ್ರೆ ಜಗತ್ತು ಹೋಗಿ ಬ್ರಹ್ಮ ಆಗುದಿಲ್ಲ. ವಿಚಾರ ಮಾಡ್ಬೇಕು. ಇದು ಏನಪ್ಪಾ ಅಂತ ವಿಚಾರ ಮಾಡಿದ್ವಿ ಅಂದ್ರೆ ಈ ಜಗತ್ತು ಬ್ರಹ್ಮವೇ ಆಗಿ ತೋರ್ತದ. ಬ್ರಹ್ಮ ಸ್ವರೂಪದ ಜ್ಞಾನವಾಗುವವರೆಗೆ ಜಗತ್ತು ಸತ್ಯದಂತೆ ತೋರ್ತದೆ. ಜಗತ್ತಿನ ಬಗ್ಗೆ ಜ್ಞಾನ ಆಗುವ ಮಟ್ಟ ಜಗತ್ತು ಸತ್ಯ ಅದ ರೀ. ಜ್ಞಾನ ಆದ್ಮ್ಯಾಗ ಇದು ಮಿಥ್ಯೆ ಆಗ್ತದ. ಅವಾಗ ಅಲ್ಲಿ ಮಟ್ಟ ಜಗತ್ತು ಸತ್ಯವಾಗಿ ತೋರ್ತದೆ. ವಿಚಾರ ಮಾಡಿ ಮಾಡಿದ್ರೆ ತೋರಲಾರದು. ವಿಚಾರ ಮಾಡಿ ನೋಡಿದಂದ್ರ ಜಗತ್ತು ಸತ್ಯವೆಂದು ತೋರುದಿಲ್ಲ, ಮಿಥ್ಯೆ ಆಗಿ ತೋರ್ತದ ಅನ್ನುವಂಥದ್ದನ್ನ ಟಿಪ್ಪಣಿ ಹೇಳ್ಯಾರ. 9:34 ಆತು. ಈಗ ಏನಾಯ್ತು ಅಂದ್ರ ನಾವು 1ನೇ ಸಂಧಿಯ ಇದು ಓದಿವಿ. ಪ್ರತಿಯೊಂದು ಸಂಧಿ ಮೊದಲ ಅವ್ರು ಬರೆದಂತ ಇದನ್ನು ಓದಿ ಗ್ರಂಥವನ್ನ ಪ್ರಾರಂಭ ಮಾಡೋಣ. ಇವತ್ತಿನ ದಿವಸ ಗ್ರಂಥವನ್ನ ಪ್ರಾರಂಭ ಮಾಡ್ತೇನೆ. 1ನೇ ಸಂಧಿ ಶ್ರೀ ಶಂಭುಲಿಂಗಾಯ ನಮಃ. ನಿರ್ವಿಘ್ನದಿಂದ ಗ್ರಂಥ ಪರಿಸಮಾಪ್ತಿಗಾಗಿ, ಶಿಷ್ಯ ಪ್ರಶಿಷ್ಯ ಪ್ರವಾಹ ಪ್ರವರ್ತನೆಗಾಗಿಯೂ, ಕೇಳುವವರ ಚಿತ್ತ ಸ್ವಾಸ್ಥ್ಯಗಾಗಿಯೂ ಗ್ರಂಥದ ಆರಂಭದಲ್ಲಿ ಗ್ರಂಥಕರ್ತರಿಂದ ಇಷ್ಟ ದೇವತಾ ರೂಪ ಮಂಗಳವು ಮಾಡಲ್ಪಟ್ಟಿದೆ. ಸೂತ್ರ: ಪರತರಾನಂದಮಯ ಗುರು ಶಂಭುಲು ಪದವೆನ್ನ ಶಿರದೊಳಿರುತ್ತಿರಕ್ಕೆ ನಿಜ ಕರುಣದಿಂದ. ಸಿದ್ಧ ಮಂಗಳ: ಸಿದ್ಧ ಗುರುವರ್ಯನೇ ಬದ್ಧರನ್ನು ಕಾಪಾಡು, ಶುದ್ಧ ಮತಿ ಇತ್ತು ಸಿದ್ಧಾಂತ ವರಪುತ್ರ, ಸಿದ್ಧಾಂತವನ್ನು ಅರಪುತ್ತ ಬುದ್ಧರನ್ನು ಮಾಡು ಕೃಪೆಯಿಂದ ಅಂತ ಮಂಗಳ ಮಾಡಿ ಇದನ್ನ ಅವರು ಪ್ರಾರಂಭ ಮಾಡ್ಯಾರ. ಆ ವಿಷಯವನ್ನ ನಾಳೆ ಅದರ ಟೀಕಾ ತಾತ್ಪರ್ಯವನ್ನ ಅದರ ವಿಸ್ತಾರವಾಗಿ ಅದರ ಆಳ ಹೊರಗು ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಹೂವ ಸುರಾಡಿರಿ ಸದ್ಗುರುವಿನ ಮ್ಯಾಲ, ಶ್ರೀ ಸಾಂಬನ ಮ್ಯಾಲ ಸುರಾಡಿರಿ. ಹೂವ ಸುರಾಡಿರಿ ಬಕ್ಕಿ ಹುಟ್ಟಿದ ಕ್ಷಣ, ಹೂವ ಸುರಾಡಿರಿ ಭಕ್ತಿ ಹುಟ್ಟಿದ ಕ್ಷಣ, ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸುರಾಡಿರಿ. ಒಳ ಹೊರಗೆನ್ನದೆ ಒಳೆಮಚ್ಚಿ ಜ್ಯೋತಿಗೆ, ಒಳ ಹೊರಗೆನ್ನದೆ ಒಳೆಮಚ್ಚಿ ಜ್ಯೋತಿಗೆ, ಬೆಳಗುವ ಮಹಿಮಾ ವರಗುರುವಿನ ಮ್ಯಾಲ ಹೂವ ಸುರಾಡಿರಿ. ಸಟಸ್ಥಲ ಬ್ರಹ್ಮಗೆ ಸಡ್ವದ್ವಾತೀತಗೆ, ಸಟಸ್ಥಲ ಬ್ರಹ್ಮಗೆ ಸಡದ್ವಾತೀತಗೆ, ತಿಳಿದು ಪಂಚಾಕ್ಷರೇ ದೃಢ ಭಕ್ತಿ ಗುರುವಿನ ಮ್ಯಾಲ, ದೃಢ ಭಕ್ತ ಗುರುವಿನ ಮ್ಯಾಲ ಹೂವ ಸುರಾಡಿರಿ. ಉಣ್ಮನಿ ಪ್ರಭೆಯೋಳು ತನ್ಮಯನಾದವಗೆ, ಉಣ್ಮನಿ ಪ್ರಭೆಯೋಳು ತನ್ಮಯನಾದವಗೆ, ಚೆನ್ನಾಗಿ ಬೆಳಗಿರಿ ಚಿನ್ಮಯ ಸಿದ್ಧಾರೂಢರ ಮ್ಯಾಲ, ಚೆನ್ನಾಗಿ ಬೆಳಗಿರಿ ಶ್ರೀ ಶಿವಪುತ್ರ ಸ್ವಾಮಿಯ ಮ್ಯಾಲ ಹೂವ ಸುರಾಡಿರಿ.
ಶ್ರೀ ಸಾಂಬನ ಮ್ಯಾಲ ಶ್ರೀ ಸದ್ಗುರುವಿನ ಮ್ಯಾಲ ಓವ ಸುರಾಡಿರಿ ಓವ ಸುರಾಡಿರಿ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ.